ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ತಾವು ರಚನೆ ಮಾಡಿದಂಥ ಭಾಗವತದ ಮಹತ್ವವನ್ನು ತಿಳಿಸಿದ್ದಾರೆ. ಕಲಿಯುಗದಲ್ಲಿ ವಿಶೇಷವಾಗಿ ಭಾಗವತ ಕಥಾಶ್ರವಣ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಆಗ್ತದೆ ಅನ್ನೋದನ್ನು 3 ಉಪಾಖ್ಯಾನಗಳ ಮೂಲಕ ವೇದವ್ಯಾಸ ದೇವರು ನಿರೂಪಿಸಿದ್ದಾರೆ. ಭಾಗವತ ರಚನೆ ಆದದ್ದು 28ನೇ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ. ಈಗ ನಡೀತಾ ಇರೋದು 28ನೇ ಕಲಿಯುಗ. ವ್ಯಾಸರು ಭಾಗವತ ರಚನೆ ಮಾಡುವಾಗ ಅವರಿಗಿದ್ದದ್ದು 3 ಉದ್ದೇಶ. ಮುಂದೆ ಕಲಿಯುಗ ಬರ್ತದೆ, ಕಲಿಯುಗದಲ್ಲಿ ಅನೇಕ ಸಜ್ಜೀವರಿಗಳಿಗೂ ಕೂಡ ಪಾಪದ ಲೇಪ ಆಗುವ ಸಂಭವ ಉಂಟು. ಆ ಪಾಪಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅವರು. ಅದಕ್ಕಾಗಿ ಭಾಗವತ ಶ್ರವಣ ಮಾಡಲಿ, ಅದೇ ದೊಡ್ಡ ಪ್ರಾಯಶ್ಚಿತ್ತ ಅಂತ ಹೇಳಿ ಭಾಗವತ ರಚನೆ ಮಾಡಿದರು. ಇನ್ನೊಂದು ಉದ್ದೇಶ, ಈ ಕಲಿಯುಗದಲ್ಲಿ ಯಾರಾದರೂ ನಮ್ಮನ್ನು ಅಗಲಿ ಹೋದರೆ, ಅವರಿಗೆ ಸದ್ಗತಿ ಆಗದೇ ಇದ್ದಿದ್ದರೆ, ಅವರ ಕರ್ಮದಿಂದ, ಅವರ ನೀಚ ಕರ್ಮದಿಂದ ಅವರು ಸದ್ಗತಿ ಹೊಂದದೇ ಹೋಗಿದ್ದರೆ, ಪ್ರೇತವಾಗಿ ಉಳ್ಕೊಂಡಿದ್ದರೆ ಅಂಥವರಿಗೆ ಪ್ರೇತತ್ವ ನಿವೃತ್ತಿ ಆಗಬೇಕು. ಅವರ ಉದ್ದೇಶದಿಂದ ಭಾಗವತವನ್ನು ಶ್ರವಣ ಮಾಡಿದರೆ, ಪಾರಾಯಣ ಮಾಡಿದರೆ ಆ ಜೀವರಿಗೆ ಪ್ರೇತತ್ವ ಹೋಗಿ ಸದ್ಗತಿ ಆಗಬೇಕು. ಉಳಿದವರಿಗೂ ಕೂಡ ಪ್ರೇತ ಕಾಟ ತಪ್ಪಬೇಕು. ಈ ಉದ್ದೇಶ ಇಟ್ಟುಕೊಂಡು ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದರು. ಇನ್ನೊಂದು ಉದ್ದೇಶ, ಪ್ರತಿಯೊಬ್ಬರೂ ಕೂಡ ಅಪೇಕ್ಷೆ ಪಡೋದು ಮೋಕ್ಷವನ್ನು. ಮೋಕ್ಷ ಸಾಧನ ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಉಂಟು ಮಾಡುವಂಥದ್ದು ಭಾಗವತ. ಆದ್ದರಿಂದ ಇದನ್ನು ಮೋಕ್ಷಶಾಸ್ತ್ರ ಅಂತ ಕರೀತಾರೆ. ಭಕ್ತಿ ಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತಂ. ಭಕ್ತಿ ಜ್ಞಾನ ವೈರಾಗ್ಯಗಳ ಸ್ಥಾಪನೆಗೋಸ್ಕರವಾಗಿ ಭಾಗವತವನ್ನು ರಚನೆ ಮಾಡಿದರು. ಇದಕ್ಕೆಲ್ಲ ಈ ಫಲ ಸಿಕ್ಕಿದ್ದಕ್ಕೊಂದು ನಿದರ್ಶನವನ್ನು ಕೂಡ ಕೊಡ್ತಾರೆ. ಕಲಿಯುಗ ಪ್ರಾರಂಭ ಆದಮೇಲೆ, ಇದು ದ್ವಾಪರಾಂತದಲ್ಲಿ ಭಾಗವತ ರಚನೆ ಆಯಿತು, ಕಲಿಯುಗದಲ್ಲಿ ಇದರ ಪ್ರವಚನಗಳು ಪ್ರಾರಂಭ ಆಯಿತು. ಕಲಿಯುಗ ಪ್ರಾರಂಭ ಆಗಿ ಮೊಟ್ಟ ಮೊದಲು ಭಾಗವತ ಶ್ರವಣ ಮಾಡಿದವನು ಅಂದರೆ ಪರೀಕ್ಷಿನ್ ಮಹಾರಾಜ. ಆ ಕೃಷ್ಣ ನಿರ್ಗಮಾತ್ 30 ವರ್ಷಾಧಿಕಗತೆ ಕಲೌ ನವಮೀತೋ ನಭಸ್ಯೇ ಚ ಕಥಾರಂಭಂ ಶುಕೋ ಕರೋತ್. ಪರೀಕ್ಷಿನ್ ಮಹಾರಾಜ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಆದ ಬಳಿಕ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ನವಮಿಯಿಂದ ಹುಣ್ಣಿಮೆವರೆಗೆ ಶ್ರವಣ ಮಾಡಿದ. ಭಾದ್ರಪದ ಮಾಸಕ್ಕೆ ಇನ್ನೊಂದು ಹೆಸರು ಪ್ರೌಷ್ಠಪದ ಮಾಸ ಅಂತ. ಶುರ್ನಭಸ್ಯ ಪ್ರೌಷ್ಠಪದ ಭಾದ್ರಪದ ಸಮಾಹ ಅಂತಾರೆ. ಪ್ರೌಷ್ಠಪದ ಮಾಸದಲ್ಲಿ ಭಾಗವತವನ್ನು ಶ್ರವಣ ಮಾಡಿದ್ದರಿಂದ ಇವತ್ತಿಗೂ ಕೂಡ ಪ್ರೌಷ್ಠಪದಿ ಭಾಗವತ ಅಂತ ಶ್ರವಣ ಮಾಡೋದು ರೂಢಿಯಲ್ಲಿದೆ. ಪರೀಕ್ಷಿನ್ ಮಹಾರಾಜ ಪ್ರಾಯಶ್ಚಿತ್ತಕ್ಕಾಗಿ ಆ ಭಾಗವತವನ್ನು ಶ್ರವಣ ಮಾಡಿ ತನ್ನ ಪಾಪ ಪರಿಹಾರ ಮಾಡಿಕೊಂಡ. ಪರೀಕ್ಷಿತ್ ಶ್ರವಣಾಂತೇತು ಕಲೌ ವರ್ಷ ಶತದ್ವಯೇ. ಪರೀಕ್ಷಿತ್ ರಾಜ ಶ್ರವಣ ಮಾಡಿದ ಬಳಿಕ ಮತ್ತೆ 200 ವರ್ಷ ಆದಮೇಲೆ ಆಷಾಢ ಮಾಸದಲ್ಲಿ ಶುಕ್ಲಪಕ್ಷ ನವಮಿಯಿಂದ ಹುಣ್ಣಿಮೆಯವರೆಗೆ ಗೋಕರ್ಣ ಅನ್ನುವಂಥ ಒಬ್ಬ ಬ್ರಾಹ್ಮಣ ಕುಮಾರ ತನ್ನ ಅಣ್ಣನಾದಂಥ ದುಂದುಕಾರಿಗೆ ಪ್ರೇತತ್ವ ನಿವಾರಣೆ ಆಗಲಿ ಅಂತ ತಾನು ಭಾಗವತ ಹೇಳಿದ. ದುಂದುಕಾರಿ ಅಂತ ಒಬ್ಬ ವ್ಯಕ್ತಿ ಇದ್ದ ತುಂಗಭದ್ರಾ ನದಿ ತೀರದಲ್ಲಿ. ಅವನಿಗೊಬ್ಬ ಅಣ್ಣ, ಅವನ ಹೆಸರು ದುಂದುಕಾರಿ ಅಂತ, ಪರಮನೀಚ. ತಂದೆ ತಾಯಿಗಳು ಹೋದ ಮೇಲೆ ವೇದಾಂತ ಘೋಷ ನಡೆದಂಥ ಆ ಮನೆಯನ್ನು ವೇಶ್ಯಾಗೃಹವಾಗಿ ಪರಿವರ್ತನೆ ಮಾಡಿದವನು ಅವನು. ವೇಶ್ಯಾಗೃಹ ಅಂತ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದ. ಕೊನೆಗೊಮ್ಮೆ ಆ ವೇಶ್ಯರಿಗೂ ಅವನಿಗೂ ಭಿನ್ನಾಭಿಪ್ರಾಯ ಬಂದು ಅವರಿಂದಲೇ ಇವನಿಗೆ ದುರ್ಮರಣ ಆಯಿತು. ಇದನ್ನು ತಿಳಿದು ಗೋಕರ್ಣ ಅವನಿಗೆ ಸದ್ಗತಿ ಆಗಲಿ, ದುರ್ಮರಣ ಆಗಿದೆ ಅಂತ ಹೇಳಿ ಬೇಕಾದಷ್ಟು ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಬಂದ. ಆದರೂ ಕೂಡ ಆ ದುಂದುಕಾರಿಗೆ ಸದ್ಗತಿ ಆಗಲಿಲ್ಲ. ಇವನ ಮನೆಯಲ್ಲಿ, ಗೋಕರ್ಣನ ಮನೆಯಲ್ಲಿ ಪ್ರೇತಬಾಧೆ ಪ್ರಾರಂಭ ಆಯಿತು. ಏನು ಪ್ರೇತಬಾಧೆ ಅಂದರೆ,
ಯಾವ ಕೆಲಸಕ್ಕೆ ಕೈ ಹಾಕಿದರೂ ವಿಘ್ನ ಬರ್ತಾ ಇದೆ. ಅನಾರೋಗ್ಯ ಇವೆಲ್ಲ ಗೋಕರ್ಣನ ಮನೆಯಲ್ಲಿ ಶುರುವಾಯಿತು. ಸಾಕಷ್ಟು ಉಪಾಯಗಳನ್ನು ಮಾಡಿದ, ಆದರೂ ಪರಿಹಾರ ಆಗಲಿಲ್ಲ. ಒಂದು ದಿವಸ ಗೋಕರ್ಣ ರಾತ್ರಿ ಮಲಗಿರುವಾಗ ಬಾಗಿಲು ಬಡಿದ ಶಬ್ದ ಆಯಿತಂತೆ. ಯಾರೋ ಬಾಗಿಲು ಬಡಿತಾರೆ ಅಂತ ಬಾಗಿಲು ತೆಗೆದರೆ ಮನೆ ಅಂಗಳದಲ್ಲಿ ಒಂದು ಕುರಿ ಕಾಣಿಸ್ತಾ ಇದೆ. ಸಕರನ್ಮೇಷಃ ಸಕೃದ್ಹಸ್ತಿ ಸಕೃಚ್ಯ ಮಹಿಷೋಭವತ್. ಒಂದು ಸಲ ಕುರಿ ಆಯಿತು, ಒಂದು ಸಲ ಕೋಣ ಆಯಿತು, ಒಂದು ಸಲ ಬೆಂಕಿಯಂತೆ ಕಾಣ್ತಾ ಇದೆ, ಆನೆ ಹಾಗೆ ಕಾಣಿಸ್ತಾ ಇದೆ. ವೈಪರೀತ್ಯಮಿದಂ ದೃಷ್ಟ ಗೋಕರ್ಣೋ ಧೈರ್ಯ ಸಂಯುತ. ಇದೇನೋ ವೈಪರೀತ್ಯ ಆಗ್ತಾ ಇದೆಯಲ್ಲ ಅಂತ ಗೋಕರ್ಣ ಧೈರ್ಯ ತಾಳಿ ತೀರ್ಥ ಪ್ರೋಕ್ಷಣೆ ಮಾಡಿ ವಿಚಾರಿಸಿದ ಆ ಪ್ರಾಣಿಯನ್ನು, ಯಾರು ನೀನು? ಇಷ್ಟು ಉಗ್ರವಾಗಿ ಬಂದು ನನ್ನನ್ನು ಪೀಡಿಸ್ತಾ ಇದ್ದಿ, ಭೂತನೋ ಪ್ರೇತನೋ ರಾಕ್ಷಸನೋ ಯಾರು ನೀನು? ಆಗ ಜೀವ ಹೇಳ್ತದೆ, ನಾನು ಬೇರೆ ಯಾರೂ ಅಲ್ಲ ತಮ್ಮ ಗೋಕರ್ಣ, ನಿನ್ನ ಅಣ್ಣ ನಾನು ದುಂದುಕಾರಿ. ನನ್ನ ನೀಚ ವೃತ್ತಿಯಿಂದ ನಾನು ಭ್ರಷ್ಟನಾಗಿದ್ದೀನಿ, ನನಗೆ ಸದ್ಗತಿ ಆಗಿಲ್ಲ, ಸತ್ತ ಮೇಲೆ ಸದ್ಗತಿ ಆಗಿಲ್ಲ. ಏನಾದರೂ ಮಾಡಿ ನನಗೆ ಸದ್ಗತಿ ಕಾಣಿಸು. ಯಾಕೆಂದರೆ ವಾತಾಹಾರೇಣ ಜೀವಾಮಿ. ಬೇರೆ ಜನ್ಮ ಬಂದಿದ್ದರೆ ಒಂದಿಷ್ಟು ಎಂಜಲಾದರೂ ಸಿಗ್ತಿತ್ತು, ತಿನ್ನಲಿಕ್ಕೆ ಕುಡಿಲಿಕ್ಕೆ ನೀರಾದರೂ ಸಿಗ್ತಿತ್ತು. ನಿರ್ಜಲ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ ಪ್ರೇತವಾಗಿ, ನನಗೇನೂ ಆಹಾರವೇ ಇಲ್ಲ. ವಾತಾಹಾರೇಣ ಜೀವಾಮಿ, ಗಾಳಿ ಬಿಟ್ಟರೆ ಮತ್ತೊಂದಿಲ್ಲ, ಅದರಿಂದ ಏನಾದರೂ ಮಾಡು. ಆಗ ಗೋಕರ್ಣ ಹೇಳಿದ, ತ್ವದರ್ಥಂತು ಮಯಾ ದತ್ತು. ನಿನಗೋಸ್ಕರ ನಾನು ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡಿ ಗಯಾ ಶ್ರಾದ್ದ ಮಾಡಿ ಬಂದಿದ್ದೇನೆ. ತತ್ಕಥಂ ನೈವ ಮುಕ್ತೋಸಿ. ಗಯಾ ಶ್ರಾದ್ದ ಮಾಡಿ ಬಂದರೂ ನಿನಗೆ ಯಾಕೆ ಮುಕ್ತಿ ಆಗಿಲ್ಲ? ಪ್ರೇತ ಮುಕ್ತಿ ಯಾಕೆ ಆಗಲಿಲ್ಲ? ಎಂಥೆಂಥ ಪ್ರೇತಗಳಿಗೂ ಕೂಡ ಗಯಾ ಶ್ರಾದ್ದ ಮಾಡಿದರೆ ಮುಕ್ತಿ ಆಗೇ ಆಗ್ತದೆ, ಅಷ್ಟು ದೊಡ್ಡ ಕ್ಷೇತ್ರ. ನಿನಗ್ಯಾಕಾಗಿಲ್ಲ ಅಂದರೆ ಆ ಪ್ರೇತ ಹೇಳಿತು, ಗಯಾ ಕ್ಷೇತ್ರ ಬಹಳ ದೊಡ್ಡದು ಹೌದು, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ. 100 ಬಾರಿ ನೀನು ಗಯಾ ಶ್ರಾದ್ದ ಮಾಡಿ ಬಂದರೂ ನನಗೆ ಮುಕ್ತಿ ಆಗೋದಿಲ್ಲ. ಯಾಕೆಂದರೆ ಗಯಾ ಕ್ಷೇತ್ರ ದೊಡ್ಡದು, ನಾ ಮಾಡಿದ ಪಾಪ ಇನ್ನೂ ದೊಡ್ಡದು ಅಂತದು. ಕರ್ಮಣೋ ನಾಸ್ತಿ ಸಂಖ್ಯಾಮಿ. ನಾ ಮಾಡಿದ ಪಾಪಕರ್ಮಕ್ಕೆ ಲೆಕ್ಕ ಇಲ್ಲ. ಉಪಾಯಮಪರಂ ಕಂಚಿತ್ ತ್ವಂ ವಿಚಾರಯ ಸಾಂಪ್ರತಂ. ಬೇರೆ ಉಪಾಯ ಹುಡುಕು ಅಂತ. ಗೋಕರ್ಣನಿಗೇನೂ ಗೊತ್ತಾಗಲಿಲ್ಲ. ಪ್ರೇತತ್ವ ಬಂದರೆ ಅದರ ಪರಿಹಾರಕ್ಕಿರೋದು ಗಯಾ ಶ್ರಾದ್ದ, ಅದರಿಂದಲೂ ಆಗಿಲ್ಲ ಅಂತ ಹೇಳ್ತಾ ಇದೆ ಈ ಪ್ರೇತ. ಅಲ್ಲೇ ಬಿಟ್ಟು ಮರುದಿವಸ ಬೆಳಗ್ಗೆದ್ದ ಮೇಲೆ ಸೂರ್ಯಮಂಡಲಾಂತರ್ಗತ ನಾರಾಯಣನನ್ನು ಪ್ರಾರ್ಥನೆ ಮಾಡಿದ. ಮಧ್ಯಾಹ್ನದವರೆಗೂ ಜಪ ಮಾಡಿ ಪ್ರಾರ್ಥನೆ ಮಾಡಿದ, ಏನು ಮಾಡಬೇಕು ನನ್ನ ಅಣ್ಣನಿಗೆ ಪ್ರೇತತ್ವ ನಿವೃತ್ತಿಗೆ ಅಂತ. ಮಧ್ಯಾಹ್ನ ಕಾಲದಲ್ಲಿ ಸೂರ್ಯಮಂಡಲದಿಂದ ಧ್ವನಿ ಬಂತಂತೆ, ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು. ಗಯಾಶ್ರಾದ್ದದಿಂದ ಆಗದೇ ಇದ್ದ ಪ್ರೇತ ಮುಕ್ತಿ ಭಾಗವತದಿಂದ ಆಗ್ತದೆ. ಸಪ್ತಾಹಂ ವಾಚನಂ ಕುರು. ನೀನೇ 7 ದಿವಸ ಭಾಗವತ ಪ್ರವಚನ ಮಾಡು. ಆಮೇಲೆ ಗೋಕರ್ಣ ಈ ಮಾತು ಕೇಳಿ ಎಲ್ಲ ಬಂಧು ಬಾಂಧವರನ್ನು ಬರಮಾಡಿಕೊಂಡು ಆಪ್ತೇಷ್ಟರನ್ನೆಲ್ಲ ಸೇರಿಸಿ ಎಲ್ರಿಗೂ ಆಮಂತ್ರಣ ಕೊಟ್ಟು ಮನೆಯಲ್ಲಿ ಭಾಗವತ ಪ್ರಾರಂಭ ಮಾಡಿದ. ಆಷಾಢ ಶುದ್ಧ ನವಮಿ ದಿವಸ ಎಲ್ರಿಗೂ ಆಮಂತ್ರಣ. ಸಮಾಜಸ್ತು ಮಹಾನ್ ಜಾತಃ. ಭಾರೀ ಜನಸಮೂಹ ಸೇರಿದ್ರಂತೆ. ಯಾಕೆಂದರೆ ಇದರ ಲಾಭ ಎಲ್ಲರೂ ಪಡೆಯೋಣ. ಅವನು ತನ್ನ ವೈಯಕ್ತಿಕ ಕಾರಣದಿಂದ ಮಾಡ್ತಾ ಇದ್ದಾನೆ ಗೋಕರ್ಣ, ಅವನಿಗೆ ಪ್ರೇತ ಬಾಧೆ ನಿವೃತ್ತಿ ಆಗಲಿ ಅಂತ ಎಲ್ರಿಗೂ ಆಮಂತ್ರಣ ಕೊಟ್ಟ. ಎಲ್ಲರೂ ಇದರ ಲಾಭ ಪಡೀಲಿ. ಸಮಾಜಸ್ತು ಮಹಾನ್ ಜಾತಃ. ಭಾರೀ ಜನಸಮೂಹ ಸೇರಿತು. ಇನ್ನೇನು ಪ್ರಾರಂಭ ಮಾಡಬೇಕು. ಸಪ್ರೇತೋಪಿ ತದಾ ಯಾತಃ. ಆ ಪ್ರೇತವು ಬಂತು. ಪ್ರೇತ ಬರುವಾಗ ಗಾಳಿ ರೂಪದಲ್ಲಿ ಬಂತು. ಅದಕ್ಕೆ ಭೌತಿಕ ಶರೀರ, ಪಂಚಭೌತಿಕ ಶರೀರ ಇರುವುದಿಲ್ಲ, ಬರೀ ಗಾಳಿ ರೂಪದಲ್ಲಿ ಪ್ರೇತ ಬಂತು. ಆ ಭಾಗವತ ನಡೆಯುವ ಭವನದಲ್ಲಿ ಒಂದು ಬಿದಿರಿನ ಕೋಲಿತ್ತಂತೆ. ಒಂದೊಂದು ಗೇಣಿಗೆ ಒಂದೊಂದು ಗಂಟು, ಒಳಗಡೆ ಟೊಳ್ಳು ಛಿದ್ರ. ಆ ಗಾಳಿ ಬಂದು ಆ ಬಿದಿರಿನ ಒಳಗಡೆ ಸೇರಿಕೊಂಡಿತ್ತಂತೆ ಛಿದ್ರದಲ್ಲಿ. ಗಾಳಿ ಒಳಗಡೆ ಕೂತ್ಕೊಂಡು ಭಾಗವತ ಕೇಳ್ತಾ ಇದೆ. ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಪಕ್ಕದವ್ರು ಮಾತಾಡಿಸೋದಿಲ್ಲ, ಏನಿಲ್ಲ. ಬಿದಿರಿನ ಒಳಗಡೆ ಕೂತ್ಕೊಂಡು ಕೇಳಿದರೆ ಒಳ್ಳೆ ಸ್ವಸ್ಥಚಿತ್ತವಾಗಿ ಕೇಳ್ತಾ ಇದೆ. ದಿನಾಂತೆ ರಕ್ಷಿತಾಗಾಥ ತದಾ ಚಿತ್ರಂ ಬಭೂವ. ಮೊದಲನೇ ದಿವಸದ ಪ್ರವಚನ ಮುಗೀತು.
ಮುಗಿಯುವಾಗ ಆಶ್ಚರ್ಯಕರವಾದ ರೀತಿಯಲ್ಲಿ ಒಂದು ಸ್ಫೋಟದ ಶಬ್ದ ಆಯಿತಂತೆ. ಏನೋ ಶಬ್ದ ಆಯಿತು, ಸ್ಫೋಟ ಆದಾಗೆ. ಎಲ್ಲರೂ ನೋಡ್ತಾರೆ ಏನು ಸ್ಫೋಟ ಆಯಿತು ಅಂದರೆ ಆ ಬಿದಿರಿನ 7 ಗಂಟಿನ ಪೈಕಿ 1 ಗಂಟು ಸೀಳಿತು. ಯಾಕೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಭಾಗವತ ಪ್ರವಚನ ಮುಗಿತಾ ಇದೆ, ಬಿದಿರಿನ 1 ಗಂಟು ಸೀಳಿ ಹೋಯಿತು. ಬಿಸಿಲಿಗೆ ಸೀಳಿರಬೇಕು ಅಂತ ಸುಮ್ಮನೆ ಆದರು. ಮರುದಿವಸ ಪ್ರಾರಂಭ ಆಯಿತು. ದ್ವಿತೀಯೇನ್ಹಿ ತಥಾ ಸಾಯಂ ದ್ವಿತೀಯ ಗ್ರಂಥಿ ಭೇದನಂ. 2ನೇ ದಿವಸ ಪ್ರವಚನ ಮುಗಿಯುವಾಗ 2ನೇ ಗಂಟು ಹೊಡೀತು. ತೃತೀಯೇನ್ಹಿ ತಥಾ ಸಾಯಂ ತೃತೀಯ ಗ್ರಂಥಿ ಭೇದನಂ. 3ನೇ ದಿವಸ 3ನೇ ಗಂಟು. ಆಮೇಲೆ ಜನನೂ ಜಾಸ್ತಿ ಆಗ್ಲಿಕ್ಕೆ ಶುರುವಾದ್ರಂತೆ. ಯಾಕೆಂದರೆ ಭಾಗವತ ಕೇಳಿದಾಗೂ ಆಯಿತು, ಬಿದಿರು ನೋಡಬೇಕು ಅಂತ ಎಲ್ಲದಕ್ಕಿಂತ ಆಸೆ. ಭಾಗವತ ಮುಗಿಯುವಾಗ ಬಿದಿರು ಸೀಳ್ತದಂತೆ, ಅದನ್ನು ನೋಡಬೇಕು ಅನ್ನೋ ಕುತೂಹಲ. ಒಂದು ಕಣ್ಣು ಬಿದಿರು ಕಡೆ, ಒಂದು ಕಣ್ಣು ಆಚಾರ ಕಡೆ, ಭಾಗವತ ಹೇಳುವವ್ರ ಕಡೆ ನೋಡ್ತಾ ಇದ್ದಾರೆ. ಹೀಗೆ ಏವಂ 7 ದಿನೈಶ್ಚೈವ ಸಪ್ತಗ್ರಂಥಿ ವಿಭೇದನಂ. 7 ದಿವಸಕ್ಕೆ 7 ಗಂಟು ಒಡೆದು ಬಿದಿರು 2 ಭಾಗವಾಗಿ ಆ ಗಾಳಿ ರೂಪದಲ್ಲಿದ್ದಂಥ ಪ್ರೇತ ಹೊರಗೆ ಬಂತು. ದಿವ್ಯ ರೂಪಧರೋ ಜಾತಃ ತುಳಸಿ ದಾಮಮಂಡಿತಃ ಪೀತವಾಸ ಘನಶ್ಯಾಮೋ ಮುಕುಟಿ ಕುಂಡಲಾನ್ವಿತ. ಪೀತಾಂಬರ ಉಟ್ಟುಕೊಂಡು ಕುಂಡಲ ಕಿರೀಟ ಅಲಂಕೃತವಾಗಿ ದೇವತೆಯಂತೆ ಬಂದು ನನಾಮ ಭ್ರಾತರಂ ಸದ್ಯ ಗೋಕರ್ಣಮಿತಿ ಚ ಬ್ರವೀತ್. ತನ್ನ ತಮ್ಮನನ್ನು ಅಭಿನಂದನೆ ಮಾಡ್ತಾ ಇದ್ದೆ ಆ ಪ್ರೇತ. ತಮ್ಮ, ನೀನು ಒಳ್ಳೆ ಉಪಾಯ ಕಂಡುಕೊಂಡು ನನಗೆ ಭಾಗವತ ಶ್ರವಣ ಮಾಡಿಸಿ ನನ್ನ ಪ್ರೇತತ್ವವನ್ನು ಕಳೆದು ಪ್ರೇತತ್ವದಿಂದ ಮುಕ್ತನಾದೆ. ನಾನು ವಿಮಾನ ಬಂದಿದೆ, ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ ಅಂತ ಕೂತುಕೊಂಡು ಹೋಗುವಾಗ ಘೋಷಣೆ ಮಾಡಿತಂತೆ. ಧನ್ಯ ಭಾಗವತಿ ವಾರ್ತಾ ಪ್ರೇತಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ. ಭಾಗವತ ವಾರ್ತೆ, ಭಾಗವತ ಕಥಾ ಅತ್ಯಂತ ಶ್ರೇಷ್ಠವಾದದ್ದು, ಕೃಷ್ಣಲೋಕವನ್ನು ಕೊಡ್ತಕ್ಕದ್ದು. ಪ್ರೇತಪೀಡಾ ವಿನಾಶಿನಿ, ಕೇಳಿದವರಿಗೆ ಪ್ರೇತತ್ವ ಬರೋದಿಲ್ಲ, ಯಾರಿಗೆ ಬಂದಿರ್ತದೆ ಅವರಿಗೆ ಪ್ರೇತತ್ವ ಪರಿಹಾರ ಆಗ್ತದೆ, ಇನ್ನೊಬ್ಬರಿಗೂ ಪ್ರೇತ ಪೀಡಾ ನಿವೃತ್ತಿ ಆಗ್ತದೆ. ಅಷ್ಟು ಶ್ರೇಷ್ಠವಾದ್ದು ಅಂತ ಹೇಳಿಕೊಂಡು ಹೋಯಿತು. ಇದು ಆಷಾಢ ಮಾಸದಲ್ಲಿ ನಡೆದದ್ದು. ಪರೀಕ್ಷಿತ ರಾಜ ಶ್ರವಣ ಮಾಡಿದ ಮೇಲೆ 200 ವರ್ಷದ ಬಳಿಕ, ಅದಾಗಿ ಮತ್ತೆ 30 ವರ್ಷಕ್ಕೆ ನಾರದ ಋಷಿಗಳು ಭೂಲೋಕಕ್ಕೆ ಬರ್ತಾರೆ. ಎಲ್ಲ ಕಡೆ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದರು. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರಿಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಶು ಭ್ರಮಮಾಣಯಿತಸ್ತತಃ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಕಲಿಯುಗ ಪ್ರಾರಂಭ ಆಗಿ ಕೇವಲ 260 ವರ್ಷ ಆಗಿದೆ. ಈಗ 5,000 ಚಿಲ್ಲರೆ ಆಯಿತು. 260 ಒಟ್ಟು ಕಲಿಯುಗದ ಪ್ರಮಾಣ 4,32,000. ಈಗಾಗಿರೋದು 5,000 ಚಿಲ್ಲರೆ. ನಾರದರು ಬಂದಾಗ 260 ವರ್ಷ ಆಗಿತ್ತು. ಎಲ್ಲ ಕ್ಷೇತ್ರಕ್ಕೆ ಹೋಗಿ ನೋಡಿದರು. ಅಲ್ಲೆಲ್ಲ ಪ್ರಾಯ ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಯತೆ. ಪುಷ್ಕರ, ಕಾಶಿ, ಪ್ರಯಾಗ ಅಲ್ಲೆಲ್ಲ ಹೋದರೆ ಧರ್ಮವೇ ಇಲ್ಲ, ಧರ್ಮವೇ ಇಲ್ಲ. ಉದರಂಭರಿಣೋ ಜೀವಾಹ, ಉದರಂಭರಿಗಳಾಗಿದ್ದರು, ಹೊಟ್ಟೆಪಾಡು ನೋಡ್ಕೋತಾ ಇದ್ದರು. ಇದನ್ನು ನೋಡಿ ವ್ಯಥೆಪಟ್ಟು ಹಾಗೇ ಮುಂದೆ ಸಂಚಾರಕ್ಕೆ ಹೊರಟು. ಯಮುನಾ ತೀರ ವೃಂದಾವನ ಕ್ಷೇತ್ರಕ್ಕೆ ಬಂದರು. ಕೃಷ್ಣ ಓಡಾಡಿದ ಭೂಮಿ, ಕೃಷ್ಣ ಮೆಟ್ಟಿದೆನಲ್ಲ ಅಂತ ಅಲ್ಲಿಗೆ ಬಂದರು. ಅಲ್ಲಿ ವಿಚಿತ್ರ ದೃಶ್ಯ. ಏಕಾತು ತರುಣಿ ತತ್ರ ನಿಷಣ್ಣ ಖಿನ್ನ ಮಾನಸ. ಒಬ್ಬ ತರುಣಿ ಕಣ್ಣೀರು ಹಾಕಿ ಅಳ್ತಾ ಇದ್ದಾಳೆ. ಅವಳ ಎದುರುಗಡೆ 2 ಮುದುಕರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನಾರದರು ನೋಡಿಕೊಂಡು ಹಾಗೇ ಹೋಗ್ತಾ ಇದ್ದರು. ಆ ತರುಣಿ ಕರೆದ್ಲು, ಮಹರ್ಷಿಗಳೇ ಇಲ್ಲಿ ಬಂದು ಸ್ವಲ್ಪ ನನ್ನ ಚಿಂತೆ ಪರಿಹಾರ ಮಾಡಿರಿ ಅಂತ ಕರೆದ್ಲು. ಏನು ಚಿಂತೆ? ನಾನು ತರುಣಿ ತಾಯಿ, ನನ್ನ ಮಕ್ಕಳಿಬ್ಬರು ಮುದುಕರಾಗಿದ್ದಾರೆ, ನನ್ನ ಕಣ್ಣೆದುರುಗಡೆ ಮುದುಕರಾಗಿದ್ದಾರೆ. ಘಟತೆ ಜರಠಾ ಮಾತಾ ತರುಣವು ತನಯಾವಿತಿ. ತಾಯಿ ಮುದುಕೆ ಆಗಬೇಕು, ಮಕ್ಕಳು ತರುಣರಾಗಿದ್ದರೆ ಅದು ಚೆನ್ನಾಗಿರ್ತದೆ. ಇದು ವಿಪರ್ಯಾಸ. ನಾನು ತರುಣಿಯಾಗಿದ್ದೇನೆ, ಮಕ್ಕಳಿಬ್ಬರು ಮುದುಕರಾಗಿದ್ದಾರೆ, ಪರಲೋಕ ಯಾತ್ರೆಗೆ ಸಿದ್ಧರಾಗಿದ್ದಾರೆ, ಏನಾದರೂ ಮಾಡಿ ಎಬ್ಬಿಸ್ರಿ. ನಾರದರು ವೇದ ವೇದಾಂತ ಘೋಷೈಶ್ಚ, ಎಲ್ಲ ವೇದ ಉಪನಿಷತ್ತು ಎಲ್ಲ ಘೋಷಣೆ ಮಾಡಿದರು. ಏನು ಉಪಯೋಗ ಬೀಳಲಿಲ್ಲ. ನಿನ್ನ ಹೆಸರೇನು ಅಂತ ಕೇಳಿದರು. ಆಕೆ ಹೇಳ್ತಾಳೆ, ಅಹಂ ಭಕ್ತಿ ರೀತಿ ಖ್ಯಾತ. ನನ್ನ ಹೆಸರು ಭಕ್ತಿ. ನನಗಿಬ್ಬರು ಗಂಡು ಮಕ್ಕಳು, ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ. ಅರ್ಥ ಆಯಿತು ನಾರದರಿಗೆ. ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು. ಭಕ್ತಿ ತಾರುಣ್ಯಾವಸ್ಥೆಯಲ್ಲಿತ್ತು, ಜ್ಞಾನ ಮತ್ತು ವೈರಾಗ್ಯ ಲೋಪ ಆಗ್ತಾ ಇತ್ತು.
ಅದಕ್ಕೆ ಪ್ರಯತ್ನ ಮಾಡಿದರು, ಎಬ್ಬಿಸಲಿಕ್ಕೆ ಆಗಲಿಲ್ಲ. ನಾರದರಿಗೆ ಚಿಂತೆ ಮಾಡ್ತಾ ಕೂತಾಗ ಅಶರೀರವಾಣಿಯಾಯಿತು. ಏತದರ್ಥಂತು ಸತ್ಕರ್ಮ ಸುರರ್ಷೇ ತ್ವಂ ಸಮಾಚಾರ. ದೇವಋಷಿಗಳಾದ ನಾರದರೆ ಒಂದು ದೊಡ್ಡ ಸತ್ಕರ್ಮ ಮಾಡಿರಿ, ಮಲಗಿದವರು ಹೇಳ್ತಾರೆ, ಯಾರಾದರೂ ಋಷಿಗಳನ್ನು ಕೇಳ್ರಿ ಅಂತ ಇಷ್ಟೇ ಅಶರೀರವಾಣಿ ಆಯಿತು. ನಾರದರು ಅವ್ರನ್ನ ಅಲ್ಲೇ ಬಿಟ್ಟು ಬದರಿಕಾಶ್ರಮಕ್ಕೆ ಬಂದರು. ಬ್ರಹ್ಮದೇವರ ಮಕ್ಕಳು ಸನತ್ ಕುಮಾರರಿದ್ದರು. ಅವರಿಗೆ ವಿಷಯ ತಿಳಿಸಿದಾಗ ಅವರು ಹೇಳಿದರು, ಭಾಗವತ ಪ್ರವಚನ ನಡೀಬೇಕು, ಅದೇ ಸತ್ಕರ್ಮ ಅಂದರೆ. ಅದರಿಂದ ಮಲಗಿದವರು ಹೇಳ್ತಾರೆ. ಕೆಲವು ಕಡೆ ಇದ್ದವರು ಮಲಗಿರ್ತಾರೆ, ಅದು ಬೇರೆ ವಿಷಯ. ಭಾಗವತದಿಂದ ಸಾಧಾರಣವಾಗಿ ಹಾಸಿಗೆ ಹಿಡಿದವರು ಮಲಗಿದವರು ಕೂಡ ಹೇಳ್ತಾರೆ. ಅವರಿಗೆ ಚೈತನ್ಯ ಬರ್ತದೆ, ನವ ಚೈತನ್ಯ ಬರ್ತದೆ. ಅದನ್ನೇ ನೀವು ಮಾಡಬೇಕು. ಸತ್ಕರ್ಮ ಸೂಚಕೋನು ನಮ್ಮ ಜ್ಞಾನಯಜ್ಞ ಸ್ಮೃತೋ ಬುಧೈಹಿ. ಜ್ಞಾನಯಜ್ಞವೇ ಸತ್ಕರ್ಮ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ. ಬೇರೆ ಏನು ಕರ್ಮ ಮಾಡಿದರೂ ಕೂಡ ಅದು ಪರಿಸಮಾಪ್ತಿ ಹೊಂದೋದು ಜ್ಞಾನಯಜ್ಞ ನಡೆದಾಗಲೇ. ಆದ್ದರಿಂದ ಜ್ಞಾನಯಜ್ಞ ಮಾಡಿರಿ, ಭಾಗವತ ಪ್ರವಚನ ಮಾಡಿಸ್ರಿ ಅಂತ ಇವರು ಸನತ್ ಕುಮಾರರು ಹೇಳಿದರು. ನಾರದರು ಅವರನ್ನೇ ಕರ್ಕೊಂಡು ಬಂದು ಹರಿದ್ವಾರ ಕ್ಷೇತ್ರದಲ್ಲಿ ಗಂಗಾ ತೀರದಲ್ಲಿ ಭಾಗವತ ಪ್ರವಚನ ಮಾಡಿಸ್ತಾರೆ. ಅದು ಕಾರ್ತಿಕ ಮಾಸ, ಶುಕ್ಲ ಪಕ್ಷ, ನವಮಿಯಿಂದ ಹುಣ್ಣಿಮೆ ತನಕ 3 ಲೋಕಕ್ಕೆ ಆಮಂತ್ರಣ ಕೊಟ್ಟರು. ಸನತ್ ಕುಮಾರರಿಂದ ಭಾಗವತ ಪ್ರವಚನ ನಡೀತದೆ, ಎಲ್ಲರೂ ಬಂದು ಲಾಭ ಪಡೀರಿ ಅಂತ. ಭೃಗುರ್ವಸಿಷ್ಠ ಚ ವನಶ್ಚ ಗೌತಮೋ ಮೇಧಾತಿಥಿರ್ದೇವಲದೇವರಾತೌ ರಾಮಸ್ತಥಾ ಗಾಧಿಸುತಶ್ಚ ಶಾಕಲೋ ಮೃಕಂಡುಪುತ್ರ ತ್ರಿಜ ಪಿಪ್ಪಲಾದಾಃ ಯೋಗೇಶ್ವರೌ ವ್ಯಾಸಪರಾಶರೌ ಚ ಛಾಯಾಶುಕೋ ಜಾಜಲಿಜಹ್ನು ಮುಖ್ಯಾಃ ಸರ್ವೇಪ್ಯಮೀ ಮುನಿಗಣಾಃ ಸಹ ಪುತ್ರಶಿಷ್ಯಾಃ ಸ್ವಸ್ತ್ರೀಭಿರಾಯಯುರತಿ ಪ್ರಣಯೇನ ಯುಕ್ತಾಃ. ಭೃಗು, ವಸಿಷ್ಠ, ಚವನ, ಗೌತಮ, ಮೇಧಾತಿಥಿ, ದೇವಲ, ದೇವರಾತ ಮೊದಲಾದ ಋಷಿಗಳು ಪತ್ನಿ, ಪುತ್ರ, ಶಿಷ್ಯ ಸಮೇತರಾಗಿ ಬಂದು ಸೇರಿದ್ದಾರೆ. ಸನತ್ ಕುಮಾರರಿಂದ ಭಾಗವತ ಪ್ರವಚನ ನಡೀತು. ಏನು ಆಶ್ಚರ್ಯ ನಡೀತು! ಸಪ್ತಾಹ ಮುಗಿಯೋದ್ರೊಳಗಡೆ ಗಂಗಾ ತೀರದಲ್ಲಿದ್ದಂಥ ಭಕ್ತಿ ತರುಣಿಗೆ ಮನಸ್ಸಮಾಧಾನ ಆಯಿತು. ಇಬ್ಬರು ಜ್ಞಾನ ವೈರಾಗ್ಯರಿಗೆ ಎಚ್ಚರಿಕೆ ಆಗಿದೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದರು, ದೇಹದಲ್ಲಿ ನವ ಚೈತನ್ಯ ಮೂಡಿದೆ, ದೃಢಕಾಯರಾಗಿದ್ದಾರೆ. ಇಬ್ಬರು ಮಕ್ಕಳನ್ನು ಜೊತೆ ಮಾಡಿಕೊಂಡು ಆ ಭಕ್ತಿ ತರುಣಿ ಗಂಗಾ ತೀರಕ್ಕೆ ಬಂದಿದ್ದಾಳೆ, ಯಮುನಾ ತೀರದಿಂದ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಭಜನೆ ಮಾಡಿಕೊಂಡು ಬಂದುಬಿಟ್ಟು ಎಲ್ಲರೂ ನೋಡಿ ಆಶ್ಚರ್ಯಪಟ್ಟು. ತಾಂಚಾಗತಾಂ ತತ್ರ, ಅಲ್ಲಿ ಬಂದವಳನ್ನು ನೋಡಿ ಆ ಋಷಿಗಳೆಲ್ಲ ಅವಳಿಗೆ ವರ ಕೊಟ್ಟು, ಇನ್ನು ಮೇಲೆ ನೀನು, ಅವಳು ತನ್ನ ಕಥೆ ಹೇಳ್ಕೊಳ್ಳುವಾಗ ಹೇಳಿದ್ದು, ಉತ್ಪನ್ನ ದ್ರವಿಡೇ ಸಾಹಂ, ದ್ರವಿಡ ದೇಶದಲ್ಲಿ ಹುಟ್ಟಿದವಳು ನಾನು, ಭಕ್ತಿ ಎನ್ನುವ ತರುಣಿ. ವೃದ್ಧಿಂ ಕರ್ನಾಟಕೇ ಗತ, ಕರ್ನಾಟಕದಲ್ಲಿ ವೃದ್ಧಿ ಹೊಂದಿದೆ. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ, ಮಹಾರಾಷ್ಟ್ರದಲ್ಲೂ ಕೆಲವು ಕಡೆ ಬೆಳೆದೆ. ಗುರ್ಜರೇ ಜೀರ್ಣತಾಂಗತ, ಗುಜರಾತಿಗೆ ಹೋದಾಗ ಮುದುಕಿಯಾಗಿದ್ದೆ. ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ, ವೃಂದಾವನಕ್ಕೆ ಬಂದ ಮೇಲೆ ನನಗೆ ಚೈತನ್ಯ ಬಂತು, ಮಕ್ಕಳಿಗೆ ಬಂದಿದ್ದಿಲ್ಲ ಅಂತ ಹೇಳ್ಕೊಂಡಿದ್ದು. ಈಗ ಸನತ್ ಕುಮಾರರು ಭಾಗವತ ಹೇಳಿದ ಮೇಲೆ ಮಕ್ಕಳಿಗೂ ಚೈತನ್ಯ ಬಂತು, ಭಕ್ತಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಯಿತು. ಋಷಿಗಳೆಲ್ಲ ವರ ಕೊಟ್ಟರು, ಇನ್ನು ಮೇಲೆ ನೀನು ಗುಜರಾತು, ಕರ್ನಾಟಕ, ಆ ದೇಶ ಈ ದೇಶ ಅಂತ ದೇಶ ಬೇಕಾಗಿಲ್ಲ, ಯಾವ ದೇಶದಲ್ಲಿ ಬೇಕಾದರೂ ಇರು. ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರಂ ವೈಷ್ಣವ ಮಾನಸಾನಿ. ನೀನಿನ ಮೇಲೆ ದೇಶ ಅಂತ ಲೆಕ್ಕ ಹಾಕಬೇಡ, ವೈಷ್ಣವರ ಮನಸ್ಸಿನಲ್ಲಿ ವಾಸ ಮಾಡಿಕೊಂಡಿರು. ನಿರಂತರಂ ವೈಷ್ಣವ ಮಾನಸಾನಿ, ಅಲ್ಲೇ ನಿನಗೆ ಜಾಗ. ಜ್ಞಾನ ಭಕ್ತಿ ವೈರಾಗ್ಯರಿಗೆ ವೈಷ್ಣವರ ಮನಸ್ಸು ಜಾಗ. ಹೀಗೆ ಹೇಳಿ ಅವಳಿಗೆ ವರ ಕೊಟ್ಟರು. ಇದಿಷ್ಟು ಉಪಾಖ್ಯಾನಗಳನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿ, ಎಲ್ರಿಗೂ ಅವರನ್ನು ಉದ್ದೇಶಿಸಿಕೊಂಡು ಎಲ್ರಿಗೂ ಹೇಳಿ ಎಲ್ರಿಗೂ ಆಮಂತ್ರಣ ಕೊಡ್ತಾ ಇದ್ದಾರೆ. ಅಸಾರವಾದ ಸಂಸಾರದಲ್ಲಿ ಎಲ್ಲಿಯೂ ಸಾರ ಇಲ್ಲ. ಆದರೆ ಇಂಥ ಎಲ್ಲ ಕಡೆ ವಿಷಮಯ ವಾತಾವರಣ. ಆದರೂ ಆ ವಿಷಬಾಧೆ ಪರಿಹಾರಕ್ಕೋಸ್ಕರ ಕ್ಷಣಾರ್ಧಂ ಕ್ಷೇಮಾರ್ಥಂ, ನಿಮ್ಮ ಕ್ಷೇಮಕ್ಕೋಸ್ಕರ ಅರ್ಧ ಕ್ಷಣವಾದರೂ ಕೂಡ ಭಾಗವತಾಮೃತ ಪಾನ ಮಾಡಿರಿ, ಎಲ್ಲ ವಿಷಬಾಧೆ ಪರಿಹಾರ ಆಗ್ತದೆ.
ಪರೀಕ್ಷಿತ್ ರಾಜ ಸಾಕ್ಷಿಯಾಗಿದ್ದಾನೆ. ಭಾಗವತ ಶ್ರವಣ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಯಾವ ನರಕಕ್ಕೆ ಹೋಗಬೇಕಾಗಿತ್ತು ಅಂಥ ನರಕ ತಪ್ಪಿಸ್ಕೊಂಡು ಭಗವಂತನ ಪಾದಮೂಲ ಸೇರಿದ ಪರೀಕ್ಷಿತ್ ರಾಜ ಇದು ಭಾಗವತದಿಂದ ಏನು ಫಲ ಸಿಗ್ತದೆ ಅನ್ನೋದಕ್ಕೆ ಪರೀಕ್ಷಿತ್ ಸಾಕ್ಷಿ ಯತ್ ಶ್ರವಣಗತ ಮುಕ್ತುಕ್ತಿ ಕಥನೆ ಹೀಗೆ ಹೇಳಿ ಮುಗಿಸಿದ್ದಾರೆ. ಮುಂದೆ ಇದು ಪ್ರಚಾರಕ್ಕೆ ಬಂದದ್ದು ನೈಮಿಷಾರಣ್ಯದಲ್ಲಿ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ. ನೈಮಿಷಾರಣ್ಯದಲ್ಲಿ ಶೌನಕಾದ ಋಷಿಗಳು ಯಜ್ಞ ಮಾಡ್ತಾ ಇರುವಾಗ ಅಲ್ಲಿಗೆ ಸೂತ ಪುರಾಣಿಕರು ಅಂತ ಒಬ್ಬರು ಬಂದರು, ರೋಮಹರ್ಷಣರ ಮಕ್ಕಳು. ಸೂತ ಪುರಾಣಿಕರು ಬಂದಾಗ ಅವರನ್ನು ಸ್ವಾಗತ ಮಾಡಿ ಆದರದಿಂದ ಬರಮಾಡಿಕೊಂಡು ಅವರನ್ನು ಒಂದು ಕಡೆ ಕೂಡಿಸಿ ಶೌನಕಾದ ಋಷಿಗಳು ಅವರಲ್ಲಿ ಕೇಳಿದರು, ನಾವು ದ್ರವ್ಯ ಯಜ್ಞ ಮಾಡ್ತಾ ಇದ್ದೀವಿ, ನಿಮ್ಮಿಂದ ಜ್ಞಾನಯಜ್ಞ ನಡೀಲಿ. ಆವಾಗ ನಾವು ಮಾಡಿದ ದ್ರವ್ಯ ಯಜ್ಞ ಪರಿಪೂರ್ಣ ಆಗ್ತದೆ. ಜ್ಞಾನಯಜ್ಞ ಅಂದರೆ ಏನು? ಕೃಷ್ಣನ ಕಥೆ ಹೇಳ್ರಿ ಅಂದರು. ಕೃಷ್ಣನ ಕಥೆ ಹೇಳಬೇಕು ನಮಗೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಕೃಷ್ಣನ ಕಥೆ ಮಾತ್ರ ಯಾತಕ್ಕೆ? ಕೃಷ್ಣನ ಕಥೆಯೂ ಸೇರಿದಂಥ ಸಮಗ್ರ ಭಾಗವತವನ್ನೇ ನಿಮಗೆ ಹೇಳ್ತೇನೆ ನಾನು. ಕೃಷ್ಣನ ಕಥೆಯೂ ಸೇರಿದೆ, ಎಲ್ಲ ಅವತಾರದ ಚರಿತ್ರೆಯೂ ಸೇರಿದೆ, ಭಗವದ್ಭಕ್ತರಾದ ಭಾಗವತರ ಚರಿತ್ರೆಯೂ ಸೇರಿದೆ. ಅಂಥ ಭಾಗವತವನ್ನು ಹೇಳ್ತೇನೆ ಅಂತ ಸೂತ ಪುರಾಣಿಕರು, ಇವರು ಕೇಳಿದ್ದು ಕೃಷ್ಣನ ಕಥೆ, ನಿಮಗೆ ಭಾಗವತನೇ ಹೇಳ್ತೇನೆ ಅಂತ ಅವರು ಶುರು ಮಾಡಿದರು. ಪಂಗೂಪರಿ ಗಂಗಾ ಪ್ರವಾಹ ಅಂತಾರೆ. ಒಬ್ಬ ಪಂಗು ಅಂದರೆ ಕುಂಟ ಇದ್ದಂತೆ, ಗಂಗೆಗೆ ಹೋಗಬೇಕು ಅನ್ಕೋತಿದ್ದ, ಅವನಿದ್ದಲ್ಲೇ ಗಂಗೆ ಹರಿದು ಬಂತಂತೆ. ಹಾಗೆ ಕೃಷ್ಣನ ಕಥೆ ಹೇಳ್ರಿ ಅಂದರೆ ಭಾಗವತ ಹೇಳ್ತೇನೆ ಅಂತ ಶುರು ಮಾಡಿ, ಭಾಗವತ ಎಲ್ಲಿ ಉಗಮಾಯಿತು, ಮುಂದೆ ಹೇಗೆ ಬಂತು, ಯಾರ್ಯಾರು ಭಾಗವತ ಪ್ರವರ್ತಕರು ನಮ್ಮ ತನಕ ಹೇಗೆ ಬಂತು, ಅವರೆಲ್ಲ ಭಾಗವತದ ಪ್ರವರ್ತಕರಾದ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಭಾಗವತ ಹೇಳಬೇಕು. ವೇದಮಂತ್ರ ಪಠನ ಮಾಡುವಾಗ ಗಾಯತ್ರಿ ಛಂದಃ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂತ ಸ್ಮರಣೆ ಮಾಡ್ತೀವಿ. ಹಾಗೆ ಭಾಗವತಕ್ಕೂ ಕೂಡ ಒಂದು ಋಷಿ ಪರಂಪರೆ ಇದೆ. ಇದು ವೇದ ಸಮಾನ, ಪುರಾಣಂ ಬ್ರಹ್ಮ ಸಂಹಿತಂ ಅಂತಾರೆ. ಬ್ರಹ್ಮ ಅಂದರೆ ವೇದ ತುಲ್ಯ. ಆದ್ದರಿಂದ ಇದಕ್ಕೊಂದು ಋಷಿ ಪರಂಪರೆ. ಭಾಗವತದ ಮೊದಲನೇ ಋಷಿ ಶ್ರೀಮನ್ನಾರಾಯಣ 4 ಶ್ಲೋಕದ ಭಾಗವತವನ್ನು ರಚನೆ ಮಾಡಿದ. ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಚತುಶ್ಲೋಕಿ ಭಾಗವತ ಅಂತಾರೆ, ಮೂಲ ಭಾಗವತ ಅಂತಾರೆ. ಆಮೇಲೆ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ನಾರದರು ಕೇಳಿದ ಭಾಗವತ ಸ್ವಲ್ಪ ವಿಸ್ತಾರ ಆಗಿತ್ತು. ಪರಮಾತ್ಮ ಶ್ರೀಮನ್ನಾರಾಯಣ ಬ್ರಹ್ಮದೇವರಿಗೆ ಯಾವಾಗ ಹೇಳಿದ್ದು ಅಂದರೆ, ಚತುರ್ಮುಖ ಬ್ರಹ್ಮದೇವರಿಗೆ ಈ ಪ್ರಪಂಚ ಸೃಷ್ಟಿ ಮಾಡು ಅಂತ ಆದೇಶ ಮಾಡಿದ ಪರಮಾತ್ಮ. ಆಗ ಬ್ರಹ್ಮದೇವರು ಕೇಳ್ತಾರೆ, ಈ ಪ್ರಪಂಚ ಸೃಷ್ಟಿ ಮಾಡಿದರೆ ಇದರ ಮೇಲೆ ನಂದು ಅಂತ ವ್ಯಾಮೋಹ ಬಂದರೆ ಇದು ಬಂಧಕ ಆಗ್ತದಲ್ಲ, ನಾ ಮಾಡಿದ್ದು ನಂದು ಅಂತ ಬಂಧಕ ಆಗ್ತದೆ, ಏನು ಮಾಡೋದು? ಆಗ ಪರಮಾತ್ಮ ಹೇಳಿದ, ಚತುಶ್ಲೋಕಿ ಭಾಗವತ ಹೇಳ್ತೇನೆ, ಅದನ್ನು ಅನುಸಂಧಾನ ಮಾಡಿಕೊಂಡು ಮಾಡಿರಿ, ನಿಮ್ಮ ಕರ್ಮ ಬಂಧಕ ಆಗೋದಿಲ್ಲ, ಯಜ್ಞರೂಪ ಆಗ್ತದೆ ಅಂತ 4 ಶ್ಲೋಕದ ಭಾಗವತ ಹೇಳಿದ. ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚಾಯೋ ವಶಿಷ್ಯೇತ ಸೋಸ್ಮ್ಯಹಂ ಋತಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇದೇ 4 ಶ್ಲೋಕ. ಇಷ್ಟೇ ಇತ್ತು ಭಾಗವತ ಮೊದಲು. ಶ್ರೀಮನ್ನಾರಾಯಣ ಈ ಚತುಶ್ಲೋಕಿ ಭಾಗವತ ಅಥವಾ ಮೂಲ ಭಾಗವತ ರಚನೆ ಮಾಡಿ ಬ್ರಹ್ಮದೇವರಿಗೆ ಹೇಳಿದೆ. ಏನಿದೆ ಈ 4 ಶ್ಲೋಕದಲ್ಲಿ? ಕಥೆ ಯಾವುದೂ ಇಲ್ಲ. ಭಗವಂತ ಬ್ರಹ್ಮದೇವರಿಗೆ ಹೇಳಿದ್ದಿಷ್ಟೇ, ಬ್ರಹ್ಮ ನೀನು ಸೃಷ್ಟಿ ಮಾಡು, ಸೃಷ್ಟಿ ಮಾಡುವಾಗ ಇಷ್ಟು ತಿಳ್ಕೊ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನೊಬ್ಬ ಇದ್ದೇನೆ ಅಂತ ತಿಳ್ಕೊ ಅಂತಂದು. ನಾನು ಸ್ವತಂತ್ರ, ನೀನು ಪರತಂತ್ರ, ನಿನ್ನೊಳಗೆ ನಿಂತುಕೊಂಡು ನಾನೇ ಸೃಷ್ಟಿ ಮಾಡುವವನು ಅನ್ನುವ ಎಚ್ಚರಿಕೆ ನಿನಗಿರಲಿ. ಯಾಕೆಂದರೆ ನಿನಗಿಂತ ಮೊದಲು ಇದ್ದೆ, ನೀನಿದ್ದಾಗೂ ಇರ್ತೀನಿ, ನೀನು ನಾಶ ಆದಮೇಲೂ ನಾನು ಉಳಿತೇನೆ. ತ್ರಿಕಾಲದಲ್ಲಿ ಅಸ್ತಿತ್ವವುಳ್ಳವನು ನಾನೇ. ನನ್ನ ಮನಸ್ಸಿಗೆ ಬಂದರೆ ಒಂದು ಕಾರ್ಯ ನಡೀತದೆ, ನನ್ನ ಸಂಕಲ್ಪಕ್ಕೆ ಬರದೇ ಇದ್ದರೆ ಕೋಟಿ ಜನ ಪ್ರಯತ್ನ ಮಾಡಿದರೂ ನಡೆಯೋದಿಲ್ಲ.
ನನ್ನ ಸಂಕಲ್ಪಕ್ಕೆ ಬಂದರೆ ಹಾಗೇ ಆಗ್ತದೆ. ಕೋಟಿ ಜನ ವಿಘ್ನ ಮಾಡ್ತೇವೆ ಅಂದರೆ ಆಗೋದಿಲ್ಲ. ನನ್ನ ಸಂಕಲ್ಪಕ್ಕೆ ಬಂದದ್ದು ನಡೀತದೆ. ಹರಿಚಿತ್ತ ಸತ್ಯ, ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುತ್ತೆ. ಮತ್ತು ನೀನೇನು ಸೃಷ್ಟಿ ಮಾಡ್ತಿ, ಚೇತನ ಪ್ರಪಂಚ ಎಲ್ಲದರ ಒಳಗಡೆ ನಾನಿರ್ತೇನೆ, ನಾನಿದ್ದೇ ಇರ್ತೇನೆ. ಚೇತನದಲ್ಲಿಯೂ ನಾನಿದ್ದೇನೆ, ಅಚೇತನದಲ್ಲಿಯೂ ಇದ್ದೇನೆ. ಅದರಿಂದ ಅದಕ್ಕೊಂದು ಅಸ್ತಿತ್ವ, ಅದು ಉಪಯೋಗಕ್ಕೆ ಬೀಳ್ತದೆ. ನನ್ನ ಸನ್ನಿಧಾನ ಹೋಯಿತು ಅಂದರೆ ಅದು ಮೂಲೆ ಗುಂಪಾಗ್ತದೆ, ಅಟ್ಟದ ಮೇಲೆ ಏರ್ತದೆ. ಅಲ್ಲಿ ತನಕ ನನ್ನ ಸನ್ನಿಧಾನ ಇದ್ದಾಗ ಉಪಯೋಗಕ್ಕೆ ಬೀಳ್ತದೆ. ಇಂಥ ತತ್ವಗಳನ್ನು ಪರಮಾತ್ಮ ಹೇಳಿದ. ನಾನೇ ಸ್ವತಂತ್ರ. ಏನು ಸ್ವತಂತ್ರ ಅಂದರೆ ಅದಕ್ಕೆ ಮತ್ತೆ ವಿವರಣೆ ಕೊಡ್ತಾರೆ. ನಾನು ಸ್ವತಂತ್ರ ಅಂತ ಪರಮಾತ್ಮ ಹೇಳಿದ್ದಾನೆ. ಪ್ರಕೃತಿಯ ಬಂಧನ ನನಗಿಲ್ಲ, ಕಾಲದ ಪರಿಣಾಮ ನನ್ನ ಮೇಲೆ ಆಗೋದಿಲ್ಲ. ಪ್ರತಿಯೊಬ್ಬರ ಮೇಲೂ ಕಾಲದ ಪರಿಣಾಮ ಆಗ್ತದೆ. ಎಂಥ ವಜ್ರದ ಮಣಿ ಇಟ್ಟರೂ ಕೂಡ ಒಂದಿಷ್ಟು ವರ್ಷ ಆದಮೇಲೆ ಅದನ್ನು ತೂಕ ಮಾಡಿ ನೋಡಿದರೆ ಕಡಿಮೆ ಆಗಿರ್ತದೆ, ತೂಕ ಕಡಿಮೆ ಆಗಿರ್ತದೆ. ಯಾಕೆ? ಕಾಲದ ಪರಿಣಾಮ. ನನಗೆ ಕಾಲದ ಪರಿಣಾಮ ಇಲ್ಲ, ಪ್ರಕೃತಿಯ ಬಂಧನ ಇಲ್ಲ, ಯಾವ ಜೀವರ ಹಂಗೂ ನನಗಿಲ್ಲ, ಇನ್ನೊಬ್ಬ ಜೀವರ ಅಪೇಕ್ಷೆ ನನಗಿಲ್ಲ. ನಾನು ಏನು ಕರ್ಮ ಮಾಡಿದರೂ ನನಗೆ ಕರ್ಮದ ಲೇಪ ಇಲ್ಲ. ಈ 4 ಅಂಶ ಹೇಳಿದ. ಇದೇ ಸ್ವಾತಂತ್ರ್ಯ ಅಂದರೆ. ಪರಮಾತ್ಮನ ಸಂಕಲ್ಪಕ್ಕೆ ಬಂದದ್ದೇ ನಡೆಯೋದು. ಇದೆಲ್ಲ ಇವತ್ತಿಗೂ ಅನುಭವ ಇದೆ. ಮಹಾಭಾರತ ಯುದ್ಧ ಆಗುವಾಗ ಒಂದು ಪ್ರಸಂಗ ನಡೀತಂತೆ. ಅದು ಮಹಾಭಾರತದಲ್ಲಿಲ್ಲ, ಮಾರ್ಕಂಡೇಯ ಪುರಾಣದಲ್ಲಿದೆ. ಯಾವುದೋ ಒಂದು ಪಕ್ಷಿ, ಗರ್ಭಿಣಿ ಪಕ್ಷಿ, ಹೊಟ್ಟೆ ಒಳಗೆ 4 ಮೊಟ್ಟೆ ಇದೆ. 4 ಮೊಟ್ಟೆಗಳನ್ನು ಹೊಟ್ಟೆಯಲ್ಲಿ ಹೊತ್ತಂಥ ಗರ್ಭಿಣಿ ಪಕ್ಷಿ, ಅದು ಗರ್ಭಿಣಿ ಆದ್ದರಿಂದ ಅಲ್ಲಿ ಇಲ್ಲಿ ವಿಹಾರ ಮಾಡಿಕೊಂಡು ತಿರುಕೊಂಡು ಸೀದಾ ಕುರುಕ್ಷೇತ್ರಕ್ಕೆ ಬಂತು. ಯಾವುದೋ ಒಂದು ರಥದ ಧ್ವಜ ಇರ್ತದಲ್ಲ ಎತ್ತರಕ್ಕೆ, ಆ ಧ್ವಜದ ಕಂಬಿ ಮೇಲೆ ಕೂತ್ಕೊಂಡಿತಂತೆ. ಯಾವುದೋ ಮರದ ಶಾಖೆ ಅಂತ ತಿಳ್ಕೊಂಡಿತ್ತು, ಒಂದು ಗೆಲ್ಲು ಅಂತ ತಿಳ್ಕೊಂಡು ಅಲ್ಲಿ ಕೂತಿದೆ. ಅದು ಯುದ್ಧ ನಡೀತಾ ಇದೆ. ಅದರ ಪರಿಕಲ್ಪನೆ ಆ ಪಕ್ಷಿಗಿಲ್ಲ. ಒಬ್ಬ ಸೈನಿಕ ಒಂದು ಬಾಣ ಬಿಟ್ಟನಂತೆ, ಒಂದು ಶೂಲ ಎಸ್ತ. ಆ ಶೂಲ ಗುರಿ ಕಡೆ ಹೋಯಿತು. ಹೋಗುವಾಗ ಆ ಧ್ವಜದ ಮೇಲೆ ಕೂತ ಪಕ್ಷಿಯ ಹೊಟ್ಟೆಗೆ ತಾಕ್ಕೊಂಡು ಮುಂದೆ ಹೋಯ್ತಂತೆ. ನೇರವಾಗಿ ಚುಚ್ಚಲಿಲ್ಲ, ಸುಮ್ಮನೆ ಟಚ್ ಮಾಡಿಕೊಂಡು ಮುಂದಕ್ಕೆ ಹೋಯಿತು. ಮೊದಲೇ ಪಕ್ಷಿ ಚರ್ಮ ತೆಳುವಾಗಿರ್ತದೆ, ಅದರಲ್ಲಿಯೂ ಗರ್ಭಿಣಿ, ಹೊಟ್ಟೆ ಉಬ್ಬಿದೆ, ಚರ್ಮ ಇನ್ನೂ ತೆಳು. ಅದಕ್ಕೆ ಆ ಶೂಲ ಟಚ್ ಆದ ಕೂಡಲೇ ಹೊಟ್ಟೆ ಸೀಳಿ ಹೋಯ್ತಂತೆ ಚರ್ಮ. ಅದು ಸತ್ತೇ ಹೋಯಿತು ಆ ಪಕ್ಷಿ. 4 ಮೊಟ್ಟೆಗಳು ಕೆಳಗೆ ಬಿದ್ದುವಂತೆ. ಕೆಳಗೆ ಬಿದ್ದಾಗ ಮೊಟ್ಟೆ ಕೆಳಗೆ ಬಿದ್ದರೆ ಒಡೆಯದೇ ಇರ್ತದೆ ಅಷ್ಟು ಎತ್ತರದಿಂದ. ಆದರೆ ಹರಿಸಂಕಲ್ಪ ಆ ಮೊಟ್ಟೆ ಬೀಳೋ ಜಾಗದಲ್ಲಿ ಒಂದಿಷ್ಟು ಹುಲ್ಲು ಬೆಳೆದಿತ್ತಂತೆ, ದಟ್ಟವಾಗಿ ಹುಲ್ಲು ಬೆಳೆದಿತ್ತು. ಅದ್ರ ಮೇಲೆ ಬಿತ್ತಂತೆ ಮೊಟ್ಟೆ. ಹತ್ತಿ ಮೇಲಿಟ್ಟರೆ ಏನಾಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ಹುಲ್ಲಿನ ಮೇಲೆ ಮೊಟ್ಟೆ ಬಿತ್ತು, ಅದು ಒಡಿಲಿಲ್ಲ, ಹಾಗೆ ಸೇಫಾಗಿದೆ. ಆದರೂ ಯುದ್ಧ ರಣರಂಗ. ಆನೆ ಓಡಾಡಿದರೆ, ಆನೆ ತುಳಿದರೆ ಏನು ಮಾಡೋದು? ಕಾಲಾಳುಗಳು, ಆನೆ, ಕುದುರೆ, ರಥ ಎಲ್ಲ ಓಡಾಡ್ತಿರ್ತಾವೆ. ಆದರೆ ಏನಾಯಿತು? ಭಗವಂತನ ಸಂಕಲ್ಪ, ಅವನ ಇಚ್ಛೆಗೆ ಬಂದಿತ್ತು. ಆ ಮೊಟ್ಟೆ ಉಳಿಬೇಕು ಅಂತ ಇಚ್ಛೆಗೆ ಬಂದಿತ್ತು. ಆದ್ದರಿಂದ ಆ ಹುಲ್ಲು ಹಾಗೇ ಉಳಿದಿತ್ತು. ಯಾವ ದನ ತಿಂದಿದ್ದಿಲ್ಲ, ಯಾರೂ ಕಿತ್ತಿದ್ದಿಲ್ಲ, ಹಾಗೇ ಇತ್ತು. 4 ಮೊಟ್ಟೆ ಅಲ್ಲಿ ಬಿದ್ದು. ಅಷ್ಟೊತ್ತಿಗೆ ಇನ್ಯಾರೋ ಸೈನಿಕ ಸೈಂಧವನ ಆನೆಗೆ ಬಾಣ ಬಿಟ್ಟನಂತೆ. ಒಳ್ಳೆ ನುರಿತವನೇ ಬಾಣ ಬಿಟ್ಟ. ಅದು ಗುರಿ ತಪ್ಪಿ ಕುತ್ತಿಗೆಯಲ್ಲಿ ಒಂದು ಗಂಟೆ ಕಟ್ಟಿದ್ರಂತೆ, ಆ ಗಂಟೆಗೆ ಬಿತ್ತು. ಆ ಗಂಟೆಗೆ ಬಿದ್ದಾಗ ಅದರ ಕೊಂಡೆ ಕಳಿಚಿ ಬಾಣದ ಫೋರ್ಸಿಗೆ ಆ ಗಂಟೆ ಬಂದು ಮೊಟ್ಟೆ ಮೇಲೆ ಮುಚ್ಚಳ ಮುಚ್ಚಿದ ಹಾಗೆ ಮುಚ್ಚಿತಂತೆ. 4 ಮೊಟ್ಟೆ ಒಳಗಡೆ, ಗಂಟೆ ಮೇಲೆ. ಆಮೇಲೆ ಎಷ್ಟೋ ದಿವಸ ಯುದ್ಧ ನಡೆದಿದೆ, ಯಾರೂ ಆ ಗಂಟೆ ತೆಗೆದಿಟ್ಟಿಲ್ಲ. ದಾರಿಯಲ್ಲಿ ಅಡ್ಡಡ್ಡಾಗತ್ತೆ ಅಂತ ಯಾರೂ ತೆಗಿಲಿಲ್ಲ. ಹಾಗೆ ದಾಟ್ಕೊಂಡೇ ಓಡಾಡಿದರು. ಯುದ್ಧ ಪೂರ್ತಿ ಮುಗೀತು, ಯಾರೂ ಗಂಟೆ ಕಡೆ ಲಕ್ಷ್ಯ ಇಲ್ಲ, ಆನೆ ಎಡವಿಲ್ಲ, ಯಾರೂ ಕೈಯಿಂದ ಎತ್ತಲಿಲ್ಲ, ಬದಿಗಿಡಲಿಲ್ಲ. ಯುದ್ಧ ಎಲ್ಲ ಮುಗಿದು ರಣರಂಗ ಶೂನ್ಯ ಆಯಿತು. ಯಾರೋ ಒಬ್ಬ ಋಷಿ 4 ಶಿಷ್ಯರನ್ನು ಕರ್ಕೊಂಡು ಬಂದಾಗ ಆ ಗಂಟೆ ಒಳಗಿನಿಂದ ಚಿಲಿಪಿಲಿ ಶಬ್ದ. ಇದೇನೋ ಶಬ್ದ ಬರ್ತಿದೆ ಅಂತ ಶಿಷ್ಯರು ಕುತೂಹಲಕ್ಕೆ ಗಂಟೆ ತೆಗೆದರೆ 4 ಮರಿಗಳಿದ್ವಂತೆ. 4 ಮರಿಗಳು ಜೀವಂತವಾಗಿದೆ. ಆ ತಾಯಿಯ ಆಯುಷ್ಯ ಮುಗಿದಿತ್ತು, ಪಕ್ಷಿದ್ದು, ಮಕ್ಕಳ ಮೊಟ್ಟೆಗಳ ಜೀವ ಹಾಗೆ ಇತ್ತು. ಇದು ಹರಿಸಂಕಲ್ಪಕ್ಕೆ ಬಂದರೆ ಉಳಿತಾರೆ ಅಂತನ್ನೋದಕ್ಕೆ ಇದು ಸಾಕ್ಷಿ.
ಹರಿಸಂಕಲ್ಪಕ್ಕೆ ಬರಲಿಲ್ಲ ಅಂತ ಇಟ್ಟುಕೊಳ್ಳಿ, ಏನು ಮಾಡಿದರೂ ಆಗೋದಿಲ್ಲ. ಅದಕ್ಕೂ ಒಂದು ನಿದರ್ಶನ ಹೇಳ್ತೇನೆ. ಭಾಸ್ಕರಾಚಾರ್ಯರು ಅಂತ ಒಬ್ಬರು ಒಳ್ಳೆ ಗಣಿತಜ್ಞರು, ಜ್ಯೋತಿಷ್ಕರು, ಗಣಿತಜ್ಞರು, ಭಾರೀ ಗಣಿತ. ಭಾಸ್ಕರಾಚಾರ್ಯ ಗಣಿತ ಅಂದರೆ ಅಷ್ಟು ಮೇಧಾವಿಗಳು. ಅವರಿಗೆ ಒಂದು ಮಗು ಹುಟ್ಟಿತು, ಹೆಣ್ಣು ಮಗು ಹುಟ್ಟಿತು. ಅವರೇ ಜಾತಕ ಬರೆದರು. ಆಮೇಲೆ ಪರೀಕ್ಷೆ ಮಾಡಿದರು. ಏನಿತ್ತು ಜಾತಕದಲ್ಲಿ ಅಂದರೆ, ಈ ಹೆಣ್ಣು ಮಗುವಿಗೆ ಮದುವೆ ಮಾಡಿದರೆ ಮರುದಿವಸನೇ ವೈಧವ್ಯ ಬರ್ತದೆ ಅಂತ ಜಾತಕ. ಮದುವೆ ಮಾಡಬೇಕೋ ಬಿಡಬೇಕು, ಮದುವೆ ಮಾಡಿದರೆ ಮರುದಿನ ಗಂಡ ಸಾಯ್ತಾನೆ, ವೈಧವ್ಯ. ಯಾರಿಗೂ ಹೇಳಲಿಲ್ಲ ಭಾಸ್ಕರಾಚಾರ್ಯರು. ಹಾಗೆ ಬೆಳೆಸಿದರು ಹುಡುಗಿಯನ್ನು. ವರ ನೋಡಿದರು, ಮದುವೆನೂ ಸಿದ್ಧ ಆಯಿತು. ಅವರೇನು ಮಾಡಿದರು ಅಂತಂದರೆ, ಭಾಸ್ಕರಾಚಾರ್ಯರು ತಮ್ಮ ನಾಡಿ ಗ್ರಂಥ ಅದು ಇದು ಎಲ್ಲ ಹುಡುಕಿ ಒಳ್ಳೆ ಮುಹೂರ್ತ ಇಟ್ಟರಂತೆ. ಆ ಮುಹೂರ್ತದಲ್ಲಿ ಮದುವೆ ಮಾಡಿದರೆ ಗಂಡ ಚಿರಂಜೀವಿ ಆಗಬೇಕು, ಅಂಥ ಮುಹೂರ್ತ ಹುಡುಕ್ತೇನೆ ಅಂತ ಗಂಡ ಚಿರಂಜೀವಿ ಆಗುವ ಮುಹೂರ್ತ ಹುಡುಕಿ ಮದುವೆ ಇಟ್ಟರು. ಆಯಿತು, ಸರಿಯಾಗ್ತಿತ್ತು ಅದೇ ಮುಹೂರ್ತಕ್ಕಾಗಿದ್ದರೆ. ಅದರ ಹರಿಸಂಕಲ್ಪನೆ ಬೇರೆ ಇತ್ತು. ಆಗಿನ ಕಾಲದಲ್ಲಿ ಆ ಮುಹೂರ್ತ ಕಂಡುಹಿಡಿಯೋ ಕ್ರಮ ಹೇಗೆ? ಈಗಿನ ಹಾಗೆ ವಾಲ್ ಕ್ಲಾಕ್, ರಿಸ್ಟ್ ವಾಚು, ಗಡಿಯಾರ ಯಾವುದೂ ಇದ್ದಿಲ್ಲ. ಒಂದು ಕೊಳಗದಲ್ಲಿ ನೀರು ಹಾಕಿ ಅದರಲ್ಲಿ ಬಟ್ಲ ಇಡಬೇಕಂತೆ, ಒಂದು ತೂತಿನ ಬಟ್ಲು, ಇಷ್ಟೇ ತೂತಿರಬೇಕು ಅಂತ ನಿಯಮ ಇದೆ. ಒಂದು ಸಲ ಆ ಬಟ್ಲು, ಗಳಿಗೆ ಬಟ್ಲು ಅಂತ ಹೆಸರು, ಅದು ತುಂಬಿತು ಅಂದರೆ 1 ಗಂಟೆ ಆಯಿತು ಅಂತ ಅರ್ಥ. ಆ ರೀತಿ ಕೊಳಗದಲ್ಲಿ ನೀರು ತುಂಬಿಸಿ ಆ ಬಟ್ಲ ಇಟ್ಟಿದ್ದಾರೆ. ಅದು ತುಂಬೋ ಹೊತ್ತಿಗೆ ಮುಹೂರ್ತ, ಅಷ್ಟು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಪೂರ್ವಭಾವಿ ಕಾರ್ಯಕ್ರಮ ಎಲ್ಲ ಬೇಗ ಬೇಗ ಮುಗಿಸಿದ್ರು, ತಡ ಆಗಬಾರ್ದು ಅಂತ. ಆಮೇಲೆ ಆ ಹುಡುಗಿ, ಆ ಲೀಲಾವತಿಯೇ ಈ ಮುಹೂರ್ತ ಬಂತೋ ಇಲ್ಲೋ ಅಂತ ಕುತೂಹಲಕ್ಕೆ ಅಲ್ಲಿ ಇಣಿಕಿದ್ಲಂತೆ, ಆ ಕೊಳಗದಲ್ಲಿ ಇಣಿಕಿದ್ಲು, ಬಟ್ಲು ತುಂಬಿತೋ ಇಲ್ಲೋ ನೋಡೋಣ ಅಂತ. ಅವಳ ಕಿವಿಯಲ್ಲಿ ಒಂದು ರಿಂಗ್ ಇತ್ತಂತೆ, ಇದು ಇತಿಹಾಸ ನಡೆದದ್ದು. ಕಿವಿಯಲ್ಲಿ ಒಂದು ರಿಂಗು, ಅದು ಸೌದು ಹೋಗಿತ್ತಂತೆ ಒಂದು ಕಡೆ. ಆ ಸೌದು ಹೋದದ್ದು ಅವಳು ನೋಡಿಕೊಂಡಿಲ್ಲ. ಆ ಗಳಿಗೆ ಬಟ್ಲು ತುಂಬಿತೋ ಇಲ್ಲೋ ಅಂತ ಎಣುಕುವಾಗ ಯಾಕೋ ಕಿವಿ ಮುಟ್ಕೊಂಡ್ಲಂತೆ. ಆ ಸೌದು ಹೋದು ಸ್ವಲ್ಪ ಉಳಿದಿತ್ತು, ಅದು ತುಂಡಾಯಿತು. ಆ ರಿಂಗಿಗೊಂದು ಮುತ್ತಿತ್ತು, ಆ ಮುತ್ತು ನೀರಿಗೆ ಬಿತ್ತು. ರಿಂಗಿಗೊಂದು ಮುತ್ತು ಹಾಕ್ಕೊಂಡಿದ್ದಂತೆ, ಆ ಮುತ್ತು ನೀರಿಗೆ ಬಿತ್ತು. ಆ ಮುತ್ತು ನೀರಿಗೆ ಬಿದ್ದದ್ದು ಆ ತೂತಿಗೆ ಹೋಗಿ ಸಿಗಾಕೊಂಡಿತ್ತು. ನೀರು ತುಂಬ್ತಾ ಇಲ್ಲ. ನೋಡ್ತಾ ಇದ್ದಾರೆ, ಇನ್ನೂ ಗಳಿಗೆ ಬಟ್ಲು ತುಂಬಿಲ್ಲ ಅಂತಲೇ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ ತುಂಬಿಲ್ಲ? ಅದು ಅವಳದ್ದೇ ಕಿವಿಯ ರಿಂಗಿನ ಮುತ್ತು ಹೋಗಿ ಆ ತೂತಿನಲ್ಲಿ ಸಿಗಾಕೊಂಡಿದೆ. ಎಷ್ಟೊತ್ತಾದರೂ ತುಂಬಲಿಲ್ವಲ್ಲ. ಕೊನೆಗೆ ಪುರೋಹಿತರಿಗೆ ಅನುಮಾನ ಬಂತಂತೆ. ಎಷ್ಟೊತ್ತಾಯಿತು ತುಂಬ್ತಾ ಇಲ್ಲ, ಏನೋ ಆಗಿರಬೇಕು ನೋಡೋಣ ಅಂತ ಪರೀಕ್ಷೆ ಮಾಡಿದರು. ಯಾಕೋ ನೀರು ತುಂಬ್ತಾ ಇಲ್ಲಲ್ಲ ಅಂತ ಪರೀಕ್ಷೆ ಮಾಡಿದರೆ ಆ ಮುತ್ತು ತೂತಿಗೆ ಸಿಗಾಕೊಂಡಿದೆ. ಅಷ್ಟೊತ್ತಿಗೆ ಮುಹೂರ್ತ ಮೀರಿ ಹೋಗಿತ್ತಂತೆ. ಆಮೇಲೆ ದಡಬಡ ಮಾಡಿದರು, ಮದುವೆ ಮುಗಿಸಿದರು. ಮರುದಿನ ವೈಧವ್ಯ ಬಂದೇ ಬಿಡ್ತಂತೆ. ಇದೇ ಹರಿಚಿತ್ತ ಅನ್ನೋದು. ಅವನ ಸಂಕಲ್ಪಕ್ಕೆ ಬಂದರೆ ಏನು ಮಾಡಿದರೂ ಆ ಮೊಟ್ಟೆಗಳನ್ನು ಸಾಯಿಸಲಿಕ್ಕೆ ಆಗಲಿಲ್ಲ, ಇದನ್ನು ಉಳಿಸಲಿಕ್ಕೆ ಆಗಲಿಲ್ಲ. ಎಂಥ ಮೇಧಾವಿಗಳು ಅವರು! ಎಷ್ಟು ಒಳ್ಳೆಯ ಮುಹೂರ್ತ ಹಿಡಿದ್ರು, ಆದರೆ ಆ ಮುಹೂರ್ತನೇ ಮೀರಿಸಿಬಿಟ್ಟ ಪರಮಾತ್ಮ. ಅದನ್ನೇ 4 ಶ್ಲೋಕದಲ್ಲಿ ಹೇಳಿರೋದು. ನನ್ನ ಚಿತ್ತಕ್ಕೆ ಬಂದದ್ದೇ ನಡೀತದೆ. ಇಂಥದ್ದನ್ನೆಲ್ಲ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅದಕ್ಕೆ ನಿದರ್ಶನ ರೂಪವಾಗಿ ಭಾಗವತ ರಚನೆ ಮಾಡುವಂತ ಹೇಳಿದ್ದಾರೆ. ಸಂಗ್ರಹ ಭಾಗವತ ಮಾಡಿದರು. ಆಮೇಲೆ ಬ್ರಹ್ಮದೇವರು 50 ಶ್ಲೋಕದಷ್ಟು ಭಾಗವತ ಮಾಡಿ ನಾರದರಿಗೆ ಉಪದೇಶ ಮಾಡ್ತಾರೆ. ನಾರದರು ಅದನ್ನು ವ್ಯಾಸರಿಗೆ ಒಪ್ಪಿಸಿದರು. ವ್ಯಾಸರು 18,000 ಗ್ರಂಥಾತ್ಮಕವಾದ್ದು, 15,000 ಚಿಲ್ಲರೆ ಬರ್ತದೆ, 18,000 ಗ್ರಂಥಾತ್ಮಕವಾದ ಭಾಗವತ ರಚನೆ ಮಾಡಿ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ ಶುಕಾಚಾರ್ಯ ಹೇಳಿಕೊಟ್ರು. ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳುವಾಗ ಸೂತರು ಕೇಳಿದರು. ಆ ಸೂತರು ಶೌನಕಾದಿಗಳಿಗೆ ಭಾಗವತ ಹೇಳ್ತಾ ಇದ್ದಾರೆ. ಇವ್ರನ್ನೆಲ್ಲ ಸ್ಮರಣೆ ಮಾಡಿ, ಅಂದರೆ ಶ್ರೀಮನ್ನಾರಾಯಣ, ಬ್ರಹ್ಮದೇವರು, ನಾರದರು, ವ್ಯಾಸರು, ಶುಕಾಚಾರ್ಯರು, ಇವರು ಸೂತ ಪುರಾಣಿಕರು, ಆಮೇಲೆ ಶೌನಕಾದಿಗಳು, ಅವ್ರನ್ನೆಲ್ಲ ಸ್ಮರಣೆ ಮಾಡಿ ಭಾಗವತ ಹೇಳಬೇಕು. ಇನ್ನೊಂದು ಪರಂಪರೆಯಲ್ಲಿಯೂ ಬಂದಿದೆ. ಶ್ರೀಮನ್ನಾರಾಯಣ ಭಾಗವತವನ್ನು ಇವರಿಗೆ ಶೇಷದೇವರಿಗೆ ಉಪದೇಶ ಮಾಡಿದ್ದಾನೆ. ಶೇಷದೇವರು ಸನತ್ಕುಮಾರರಿಗೆ ಹೇಳಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ, ಸಾಂಖ್ಯಾಯನರಿಂದ ಪರಾಶರರಿಗೆ ಬಂತು. ಪರಾಶರರು ಮೈತ್ರೇಯರಿಗೆ ಹೇಳಿದರು. ಮೈತ್ರೇಯರು ವಿದುರನಿಗೆ ಭಾಗವತ ಹೇಳಿದರು. ಹೀಗೆ 2 ಪರಂಪರೆಯಲ್ಲಿ ಭಾಗವತ ಬಂದಿದೆ. ಇವರೆಲ್ಲ ಭಾಗವತ ಪ್ರವರ್ತಕ ಋಷಿಗಳು. ಅವರನ್ನು ಸ್ಮರಣೆ ಮಾಡಿ ಸೂತ ಪುರಾಣಿಕರು. ಆಮೇಲೆ ಗ್ರಂಥದ ನಾಯಕ ನಾರಾಯಣಂ ನಮಸ್ಕೃತ್ಯ
ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣ ಮತ್ತು ವ್ಯಾಸ ಇಬ್ಬರೂ ನಾಯಕರೇ, ಇಬ್ಬರೂ ಪರಮಾತ್ಮನೇ. ನಾರಾಯಣ ಗ್ರಂಥ ಪ್ರತಿಪಾದ್ಯ, ವ್ಯಾಸರು ರಚನೆ ಮಾಡಿದವರು. ಇಬ್ಬರಿಗೆ ನಮಸ್ಕಾರ ಮಾಡಿ, ಭಾಗ್ಯದೇವತೆಯಾದ ದೇವೀಂ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ. ಮುಖ್ಯ ಪ್ರಾಣದೇವರು ನರೋತ್ತಮಂ ಅಂದರೆ ಮುಖ್ಯ ಪ್ರಾಣದೇವರು, ಯಾಕೆಂದರೆ ಎಲ್ಲ ಕಾರ್ಯಗಳಿಗೆ ಅವರೇ ಸಾಧಕರು. ಅಂಥ ಪ್ರಾಣದೇವರಿಗೆ ನಮಸ್ಕಾರ ಮಾಡಿ. ಉಪಸಾಧಕೋ ನರಶ್ಚೋಕ್ತಃ, ಮುಖ್ಯ ಸಾಧಕರು ವಾಯುದೇವರು, ಉಪಸಾಧಕರು ಶೇಷದೇವರು. ಸರಸ್ವತಿ ದೇವಿನ ನಮಸ್ಕಾರ ಮಾಡಿ, ಉಪಸಾಧಕರಾದ ಶೇಷದೇವರನ್ನು ನಮಸ್ಕಾರ ಮಾಡಿ. ತಥೋ ಜಯಮುದೀರಯೇತ್, ಜಯ ಅನ್ನೋ ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದ್ದಾರೆ. ಭಾಗವತಕ್ಕೆ ಇದು ಜಯಪ್ರದವಾದ್ದರಿಂದ ಜಯ ಅಂತ ಹೆಸರು. ಆರಂಭದ ಶ್ಲೋಕ ಅದರ ಮೊದಲನೇ ಅಕ್ಷರವು ಜನೆ, ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತ ಜದಿಂದ ಪ್ರಾರಂಭ. ಕೊನೆಯ ಅಕ್ಷರ ಯ, ಆದ್ಯಂತ ಅಕ್ಷರಗಳನ್ನು ಸೇರಿಸಿದರೆ ಜಯ ಆಗಿಬಿಡ್ತದೆ. ಜನ್ಮಾದ್ಯಸ್ಯ ಪ್ರಾರಂಭ, ಕೊನೆಯದ್ದು ಉಪಚಿತ ನವಶಕ್ತಿ ವಿಶ್ವ ಆತ್ಮನ್ಯುಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರರ್ಷಭಾಯ ನಮಃ ಸನಾತನಾಯ ಅಂತ ಕೊನೆ ಆಗ್ತದೆ. ಹೀಗೆ ಇದನ್ನು ವ್ಯಾಸರೇ ಸೂಚಿಸಿದ್ದಾರೆ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್, ಜನ್ಮಪದದ ಆದ್ಯಸ್ಯ ಮೊದಲನೇ ಅಕ್ಷರಕ್ಕೆ ಯತಃ ಅನ್ವಯಾತ್, ಕೊನೆಯಲ್ಲಿರೋ ಯದಿಂದ ಅನ್ವಯ ಮಾಡಿದರೆ ಜಯ ಅಂತ. ಆ ರೀತಿಯಾದ ಜಯ ಮುದೀರಯೇತ್ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಥಮ ಸ್ಕಂಧದಲ್ಲಿ ಪರೀಕ್ಷಿತರಾಜನ ಜನ್ಮವೃತ್ತಾಂತ. ಪ್ರಥಮ ಸ್ಕಂಧದಲ್ಲಿ ಮೊದಲು ಬಂದಿರೋದು ಪರೀಕ್ಷಿತರಾಜನ ಜನ್ಮವೃತ್ತಾಂತ. ಪರೀಕ್ಷನ್ ಮಹಾರಾಜ ಅವನ ಜನ್ಮವೃತ್ತಾಂತದ ಕಥೆ ಯಾಕೆ ಹೇಳಿದರು ಅಂದರೆ, ಜನ್ಮಾದ್ಯಸ್ಯಯತಃ ಅಂತಲೇ ಭಾಗವತ ಪ್ರಾರಂಭ. ಪ್ರತಿಯೊಬ್ಬರ ಜನ್ಮ ಪರಮಾತ್ಮನ ಅಧೀನ, ಪ್ರತಿಯೊಬ್ಬರ ಬದುಕು ಪರಮಾತ್ಮನ ಅಧೀನ, ಅವರ ನಾಶವೂ ಭಗವಂತನ ಅಧೀನವೇ. ಜನ್ಮ ಪರಮಾತ್ಮನ ಅಧೀನ ಅನ್ನೋದಕ್ಕೆ ನಿದರ್ಶನವಾಗಿ ಪರೀಕ್ಷಿತರಾಜನ ಕಥೆ. ಪರೀಕ್ಷಿತರಾಜ ತನ್ನ ತಾಯಿ ಉತ್ತರಾದೇವಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇರ್ತಾನೆ. ಅಂದರೆ ಉತ್ತರಾದೇವಿ ಅಂದರೆ ಅರ್ಜುನನಿಗೆ ಸೊಸೆ, ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ. ಅಭಿಮನ್ಯು ಯುದ್ಧದಲ್ಲಿ ಮೊದಲೇ ಸತ್ತಿದ್ದ, ಆವಾಗಲೇ ಇವಳು ಗರ್ಭಿಣಿಯಾಗಿದ್ಲು. ಆದರೂ ಗರ್ಭಿಣಿಯಾಗಿದ್ದೇನೆ ಅಂತ ಸಹಗಮನ ಮಾಡದೆ ಗರ್ಭರಕ್ಷಣೆ ಮಾಡಿಕೊಂಡಿದ್ಲು. ಆ ಗರ್ಭದಲ್ಲಿದ್ದಂಥ ಪರೀಕ್ಷಿತರಾಜನ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇದು ಮಹಾಭಾರತ ಯುದ್ಧ ಮುಗಿದ ಮೇಲೆ ನಡೆದ ಘಟನೆ. ಯುದ್ಧ ಎಲ್ಲ ಮುಗಿತು. ಆಗ ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನನ ಮೇಲೆ ಬಹಳ ಪಕ್ಷಪಾತ. ಅಶ್ವತ್ಥಾಮಾಚಾರ್ಯ ಒಂದು ಸಲ ಬಾಲ್ಯದಲ್ಲಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮನೆ ಹಾಲು ಕುಡಿದಿದ್ದರಂತೆ. ಅದೇ ಇಷ್ಟು ಕೆಲಸ ಮಾಡಿತ್ತು. ಆ ದುರ್ಯೋಧನ ಕಲಿ ಅವನ ಹಾಲು ಕುಡಿದದ್ದಕ್ಕೆ ಮನಸ್ಸು ಕೆಟ್ಟು ಭಗವದ್ಭಕ್ತನಾದ ಪರೀಕ್ಷಿತರಾಜನನ್ನು ಕೊಲ್ಲಬೇಕು, ಪಾಂಡವರ ಸಂತತಿ ಭೂಮಿಯಲ್ಲಿ ಒಂದೂ ಇರುಕೂಡ್ದು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನೆಲ್ಲ ಕೊಂದು, ಆಮೇಲೆ ಎಲ್ಲ ಯುದ್ಧ ಮುಗಿದ ಮೇಲೆ ಪಾಂಡವರ ಮಕ್ಕಳನ್ನು, ದ್ರೌಪದಿ 5 ಜನ ಮಕ್ಕಳನ್ನು ಕೊಂದು, ಆಮೇಲೆ ಪರೀಕ್ಷಿತರಾಜ ಗರ್ಭದಲ್ಲಿರುವಾಗ ಅವನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇದು ಮಹಾಭಾರತದ ಕೊನೆಯ ಹಂತ. ಅಲ್ಲಿಂದ ಭಾಗವತ ಪ್ರಾರಂಭ ಆಯಿತು. ಆವಾಗ ಕೃಷ್ಣನ ತನ್ನ ಕೆಲಸ ಎಲ್ಲ ಮುಗೀತು ಅಂತ ದ್ವಾರಕೆಗೆ ಹೊರಟು ನಿಂತಿದ್ದ. ಉತ್ತರಾದೇವಿ ಓಡಿ ಬಂದು, ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಉತ್ತರಾದೇವಿ ಕಣ್ಣೀರು ಹಾಕ್ಕೊಂಡು ಬಂದಳು. ಗಂಡ ಇಲ್ಲ, ಗರ್ಭಿಣಿಯಾಗಿದ್ದಾಳೆ, ಆ ಬ್ರಹ್ಮಾಸ್ತ್ರ ಬೇರೆ ಬಂದಿದೆ. ಆವಾಗ ಕೃಷ್ಣನ ಹತ್ರ ಬಂದು, ಕೃಷ್ಣ ನನ್ನನ್ನು ಕಾಪಾಡು, ಯಾರೋ ನನ್ನ ಗರ್ಭದ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಅದು ಬೆಂಕಿಯಾಗಿ ಸುಡ್ತಾ ಇದೆ, ನಾಶ ಆಗ್ತಾ ಇದೆ, ನನ್ನ ಗರ್ಭ ನಾಶ ಆಗಬಾರ್ದು. ಸಜ್ಜನರಾದಂಥ ಪರಮವೈಷ್ಣವರಾದ ಪಾಂಡವರ ವಂಶದ ಕುಡಿ ಇದು ಉಳಿಬೇಕು, ನನಗೇನಾದರೂ ಆಗಲಿ, ಈ ಗರ್ಭ ಮಾತ್ರ ನಾಶ ಆಗಬಾರ್ದು, ಪಾಂಡವರ ವಂಶದ ಒಂದೇ ಒಂದು ಬೀಜ ಇದು ಅಂತ ಬೇಡಿಕೊಂಡ್ರು.
ಕೃಷ್ಣನಿಗೆ ಗೊತ್ತಾಯಿತು ಇದು ಅಶ್ವತ್ಥಾಮಾಚಾರ್ಯ ಕೃತ್ಯ ಅಂತ. ಶ್ರೀಕೃಷ್ಣ ತನ್ನ ಮಾಯಾಬಲದಿಂದ, ಇಚ್ಛಾಬಲದಿಂದ ಗದೆ ಹಿಡ್ಕೊಂಡು ಗದಾಪಾಣಿಯಾಗಿ ತೇಜೋರೂಪದಿಂದ ಪ್ರಕಾಶಮಯನಾಗಿ ಉತ್ತರಾದೇವಿಯ ಹೊಟ್ಟೆ ಒಳಗೇ ಹೋಗಿ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿ 9 ತಿಂಗಳು ಅಲ್ಲೇ ಇದ್ದ. ಆ ಮಗುವಿನ ಸುತ್ತಲೂ ಸುತ್ತುತ್ತಾ ಇದ್ದಾನೆ. 9 ತಿಂಗಳು ಗರ್ಭವಾಸ ಮಾಡಿದವನು ಕೃಷ್ಣ. ಯಾಕೆ? ಪರೀಕ್ಷಿತ ರಾಜನಿಗೋಸ್ಕರ. ಪರೀಕ್ಷಿತ ರಾಜನಿಗೋಸ್ಕರ ಒಂದು ರೂಪದಿಂದ ಉತ್ತರೆ ಹೊಟ್ಟೆಯಲ್ಲೇ ಇದ್ದ. ಇನ್ನೇನು ಪ್ರಸವ ಆಗ್ತದೆ ಅಂತಾದಾಗ ದೂರ ಸರಿದ. ಪ್ರಸವ ಆಗ್ತದೆ, ಮುಗಿತು, ಇನ್ನೇನು ರಕ್ಷಣೆ ಆಯಿತು, ಪ್ರಸವ ಆಗಲಿ ಅಂತ ದೂರ ಸರಿದ. ಪ್ರಸವ ಆಯಿತು, ಗಂಡು ಮಗು ಹುಟ್ಟಿತು. ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಮತ್ತೆ ಬಂದು ಆ ಮಗುವನ್ನು ಕೊಂದಾಗಿ ಪುನಃ ಪ್ರಸವೇ ಹತಂ, ಹುಟ್ಟಿದಾಗ ಸತ್ತೇ ಹೋಯಿತು. ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ದ್ವಾರಕೆಯಿಂದ ಧಾವಿಸಿ ಬಂದ. ಉತ್ತರಾದೇವಿ ಮತ್ತೆ ಕಣ್ಣೀರು ಹಾಕಿದ್ಲು. ಇಷ್ಟು ದಿವಸ ರಕ್ಷಣೆ ಮಾಡಿದ್ದೆ ಕೃಷ್ಣ, ಈಗ ಆ ಮಗು ಸತ್ತೋಯಿತು, ಏನು ಮಾಡೋದು ಅಂದಾಗ ನಾ ಬದುಕಿಸಲಿಕ್ಕೇ ಬಂದಿದ್ದೇನೆ ಎಂದ. ಎಲ್ಲರೂ ಸೇರಿದ್ದಾರೆ. ಸತ್ತು ಹೋದ ಮಗುವನ್ನು ಹೇಗೆ ಬದುಕಿಸ್ತಾನೆ ಕೃಷ್ಣ ಅಂತ ಕುತೂಹಲ. ಸತ್ತ ಮಗುವನ್ನು ಹೇಗೆ ಬದುಕಿಸೋದು? ಎಲ್ಲರೂ ಕಾಯ್ತಾ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಶ್ರೀಕೃಷ್ಣ ಒಂದು ಆಣೆ ಇಟ್ಟನಂತೆ, ಒಂದು ಶಪಥ ಮಾಡಿದ. ಆಣೆ ಇಟ್ಟ, ನಾನು ಭೂಮಿಗೆ ಬಂದಾಗಿನಿಂದ ಇದುವರೆಗೆ ಒಂದೇ ಒಂದು ಅನ್ಯಾಯ ಮಾಡಿಲ್ಲ, ಸುಳ್ಳು ಹೇಳಲಿಲ್ಲ, ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಲಿಲ್ಲ, ಜಾರತನ ಮೊದಲೇ ಇಲ್ಲ, ಯಾವ ತಪ್ಪು ನನ್ನಲ್ಲಿಲ್ಲ, ಯಾವ ದೋಷವೂ ಇಲ್ಲ, ನಾನು ಕಲ್ಯಾಣ ಗುಣ ಪರಿಪೂರ್ಣ, ಇದು ಸತ್ಯ ಆಗಿದ್ದರೆ ಈ ಮಗು ಬದುಕಲಿ ಅಂತ ಆಣೆ ಮಾಡಿದ. ಮಗು ಬದುಕಿಬಿಡ್ತಂತೆ. ಹೀಗೆ ಬದುಕಿದ ಮೇಲೆ ಆಮೇಲೆ ಹೇಳಿದ, ಇನ್ನಾದರೂ ನನ್ನನ್ನು ಕಳ್ಳ ಅನ್ನೋದನ್ನು ಬಿಡ್ರಿ ಅಂತಂದು. ಏನಾದರೂ ಒಂದು ಯಾರಾದರೂ ಮಾಡಬಾರ್ದು ಕೆಲಸ ಮಾಡಿದರೆ ಕೃಷ್ಣ ಅಂತಂತಾರೆ, ಜಾರತನಕ್ಕೆ ಕೃಷ್ಣ ಅಂತಾರೆ. ನಾನು ಜಾರ ಅಲ್ಲ, ಸುಳ್ಳ ಅಲ್ಲ, ಕಳ್ಳ ಅಲ್ಲ ಅಂತ ಶಪಥ ಮಾಡಿ ಮಗುವನ್ನು ಬದುಕಿಸಿದ. ಆದರೆ ಕೃಷ್ಣನ ಬಾಲ್ಯ ಸ್ನೇಹಿತ ಒಬ್ಬ ಅಲ್ಲಿದ್ದಂತೆ. ಅಷ್ಟೊತ್ತಿಗೆ ಕೃಷ್ಣನಿಗೆ ಸುಮಾರು 70ರ ಮೇಲಾಗಿತ್ತು. ಬಾಲ್ಯ ಸ್ನೇಹಿತ ಒಬ್ಬ ಇದ್ದ ಅಲ್ಲಿ. ಅವನು ಕೃಷ್ಣನ ಆಚೆ ಕರ್ಕೊಂಡು ಹೋಗಿ ಕೇಳಿದ್ನಂತೆ, ನಾನು ನೀನು ಇಬ್ಬರು ಸೇರಿ ಬೆಣ್ಣೆ ಕದ್ದಿತ್ತಿದ್ವಲ್ಲ, ಈಗ ನೀನು ಹೇಗೆ ಆಣೆ ಮಾಡಿಬಿಟ್ಟೆ ಅಂತ. ಕೃಷ್ಣ ಹೇಳ್ತಾನೆ, ನಾನು ಆಣೆ ಇಟ್ಟೆ, ನೀನು ಇಡ್ಲಿಕ್ಕೆ ಹೋಗಬೇಡ, ಮತ್ತೆ ಬದುಕಿದ್ದು ಸತ್ತೋದಿತ್ತು ಅಂದ. ಮತ್ತು ನೀನು ಹೇಗಿಟ್ಟಿ? ನಾನೇ ನಿನ್ನ ಜೊತೆಗೆ ಬಂದಿದ್ದೀನಿ, ನೀನು ಬೆಣ್ಣೆ ಕದ್ದದ್ದು ನನ್ನ ಕೈಯಲ್ಲಿ ಕೊಟ್ಟಿದ್ದೀನಿ, ನಾ ತಿಂದಿದ್ದೀನಿ, ಬೆಣ್ಣೆ ಕದ್ದಿದ್ದೀಯಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಾನು ನೀನು ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಬೆಣ್ಣೆ ತಿಂದದ್ದು ಹೌದು, ಆದರೆ ನಾನು ಕಳ್ಳ ಅಲ್ಲ. ಯಾಕೆ ಅಂದರೆ ಆ ಮನೆಯೆಲ್ಲ ನಂದೇ ಮನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು, ಇಡೀ ಜಗತ್ತೇ ನಂದು, ಆ ಮನೆ ನಂದು, ಬೆಣ್ಣೆ ನಂದು, ನನ್ನ ಬೆಣ್ಣೆ ನಾನು ಅವರಿಗೆ ಕೊಟ್ಟಿದ್ದೆ, ನಾನು ಬೆಣ್ಣೆ ನಾನು ತಿಂದೆ, ನನ್ನ ಮನೆಗೆ ನಾನು ಹೋದೆ, ನನ್ನ ಬೆಣ್ಣೆ ನಾ ತಿಂದೆ, ನಾನ್ಯಾಕೆ ಕಳ್ಳ ಆಗ್ತೇನೆ? ನನ್ನ ಜೊತೆಗೆ ನೀ ಸೇರಿದಿ, ನೀ ಕಳ್ಳ ಅಷ್ಟೇ ಅಂತಂದು. ನಾನಲ್ಲ ಕಳ್ಳ ಅಂತ. ಹೀಗೆ ತನ್ನ ತತ್ವವನ್ನು ಕೂಡ ತಿಳಿಸಿ ಅವನ ಮೇಲೆ ಕೃಪಾಪೂರ್ಣ ದೃಷ್ಟಿ ಹಾಕಿ ಆ ಮಗುವನ್ನು ಬದುಕಿಸ್ತಾನೆ. ಅವನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದರು. ಪರೀಕ್ಷಿತ ಅಂತ ಗರ್ಭದಲ್ಲಿದ್ದಾಗಲೇ ಹೆಸರು ಬಂದಿತ್ತು. ಪರಿತಃ ಈಕ್ಷತೆ ಇತಿ ಪರೀಕ್ಷಿತ, ಸುತ್ತಲೂ ಕೃಷ್ಣನನ್ನು ನೋಡ್ತಾ ಇದ್ದವನು. ಆಮೇಲೆ ಭಗವಂತನಿಂದ ಬದುಕಿದ. ಅದಕ್ಕೋಸ್ಕರ ಪರೀಕ್ಷಿತ ವಿಷ್ಣುರಾತ ಅಂತ ಪ್ರಸಿದ್ಧನಾದ. ಇದು ಪರೀಕ್ಷಿತ ರಾಜನ ಜನ್ಮದ ಕಥೆ. ಇನ್ನು ಅವನೊಂದು ದೊಡ್ಡ ಭಗವತ್ ಪ್ರೀತಿಕರವಾದ ಕಾರ್ಯ ಮಾಡಿದ. ಪರೀಕ್ಷಿತ ಬೆಳೆದ, ದೊಡ್ಡವನಾದ, ಮದುವೆ ಆಯಿತು, 4 ಮಕ್ಕಳು ಹುಟ್ಟಿದರು ಪರೀಕ್ಷಿತ ರಾಜನಿಗೆ. ಇಷ್ಟಾಗುವಾಗ ಪಾಂಡವರು ಸ್ವರ್ಗಾರೋಹಣ ಮಾಡಿದರು. ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮೇಲೆ ಪರೀಕ್ಷಿತನೇ ರಾಜನಾದ, ಸಿಂಹಾಸನದಲ್ಲಿ ಕೂತ. ರಾಜನಾದ ಕೂಡಲೇ ಇವನಿಗೊಂದು ಅಪ್ರಿಯವಾದ ವಾರ್ತೆ ಕಿವಿಗೆ ಬಿತ್ತು. ಯಾರೋ ಒಬ್ಬ ಸೂತ ಅಲ್ಲಿ ಇಲ್ಲಿ ಅಡ್ಡಾಡಿ ಬಂದು ಹೇಳಿದ, ರಾಜ, ಪಾಂಡವರು ನಿನ್ನ ಅಜ್ಜಂದರೆಲ್ಲ ಸ್ವರ್ಗಾರೋಹಣ ಮಾಡಿದರು, ನೀನು ಸಿಂಹಾಸನದಲ್ಲಿ ಕೂತಿದ್ದಿ, ಈಗ ಕಲಿ ಪ್ರವೇಶ ಆಗಿದೆ ನಿನ್ನ ರಾಷ್ಟ್ರದಲ್ಲಿ ಅಂತ. ನಮ್ಮ ಅಜ್ಜಂದರಿರೋ ತನಕ ಕಲಿ ಇದ್ದಿಲ್ಲ, ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳೆ, ನನ್ನ ಕಾಲದಲ್ಲಿ ಕಲಿ ಬಂದಲ್ಲ ಅಂತ ಇವನಿಗೆ ಬೇಜಾರು. ಹಾಗಾದರೆ ಆ ಕಲಿಯನ್ನು ಕೊಂದು ಬಿಡ್ತೇನೆ, ದಿಗ್ವಿಜಯ ಮಾಡಿ ಆ ಕಲಿಯನ್ನು ಹುಡುಕಿ ಕೊಲ್ತೇನೆ ಅಂತ ದಿಗ್ವಿಜಯಕ್ಕೆ ಹೊರಟ ಪರೀಕ್ಷಿತ ರಾಜ. ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಕಡೆ
ಜಂಬೂದ್ವೀಪದ 9 ಖಂಡಗಳಲ್ಲಿ ತಿರುಗಿದಂತೆ ದಿಗ್ವಿಜಯ ಮಾಡಿದ. ಕೊನೆಗೆ ಹಸ್ತಿನಾಪುರಕ್ಕೆ ಬರುವಾಗ ಅಲ್ಲಿ ಕಲಿ ಅಲ್ಲಿದ್ದ ಕಲಿ ಒಬ್ಬ ರಾಜನ ವೇಷದಲ್ಲಿ ಒಂದು ಎತ್ತಿನ 1 ಕಾಲು ಮುರಿತಾ ಇದ್ದ. ಒಂದು ಎತ್ತು ನಿಂತಿತ್ತಂತೆ, ಅದಕ್ಕೆ 3 ಕಾಲು ಮೊದಲೇ ಮುರಿದೋಗಿತ್ತು, ಒಂದೇ ಒಂದು ಉಳಿದಿತ್ತು, ಒಂಟಿಗಾಲಿನ ಎತ್ತು. ಅದರ ಎದುರುಗಡೆ ಒಂದು ಹಸು ಅಳ್ತಾ ಇದೆ. ಒಬ್ಬ ರಾಜ ಅಂದರೆ ರಾಜ ಅಲ್ಲ, ರಾಜನ ವೇಷಧಾರಿ, ಆ 1 ಕಾಲನ್ನು ಮುರಿತಾ ಇದ್ದ. ಇದನ್ನು ಪರೀಕ್ಷಿತ ರಾಜ ನೋಡಿದ. ಅವನಿಗೆ ಅರ್ಥ ಆಯಿತು, ಎತ್ತು ಅಂದರೆ ಧರ್ಮ. 3 ಕಾಲು ಮುರಿದೋಗಿದೆ, 1 ಕಾಲಿನಲ್ಲಿ ಮಾತ್ರ ಇದೆ. ಅಂದರೇನು? ಧರ್ಮಕ್ಕೆ 4 ಕಾಲು, ಎತ್ತಿಗೆ 4 ಕಾಲು, ಧರ್ಮಕ್ಕೆ 4 ಅಂಶ. ತಪಸ್ಸತ್ಯಂ ದಯಾ ಶೌಚಂ, ತಪಸ್ಸು ಹೋಗಿದೆ, ಕಲಿಯುಗ ಬರೋ ಹೊತ್ತಿಗೆ ತಪಸ್ಸು ಹೋಗಿದೆ, ಸತ್ಯ ಹೋಗಿದೆ, ಇದು ಶೌಚ ಹೋಗಿದೆ, ದಯಾ ಹೋಗಿದೆ. ಸತ್ಯ ಅನ್ನೋ 1 ಪಾದದಲ್ಲಿ ಧರ್ಮ ಉಳಿದಿತ್ತು. ಆದ್ದರಿಂದ ಎತ್ತಿಗೆ 1 ಕಾಲಿತ್ತು. ಅಳ್ತಾ ಇರುವ ಹಸು ಅಂತಂದರೆ ಭೂದೇವಿ ಕಣ್ಣೀರು ಹಾಕ್ತಾ ಇದ್ದಾಳೆ, ಪಾಂಡವರೆಲ್ಲ ಬಿಟ್ಟು ಹೋದರು ಅಂತ. ಎತ್ತು ಒಂಟಿಗಾಲಲ್ಲಿ ನಿಂತಿದೆ, ಸತ್ಯ ಅನ್ನೋ ಕಾಲು ಮಾತ್ರ ಉಳಿದಿದೆ. ತಪಸ್ಸು ಶೌಚ ದಯ ನಾಶ ಆಗಿದೆ. ರಾಜನ ವೇಷದಲ್ಲಿದ್ದವನು ಆ 1 ಕಾಲನ್ನು ಮುರಿತಾ ಇದ್ದಾನೆ ಅಂದರೆ ಕಲಿಯೇ ಸತ್ಯ ಅನ್ನೋ ಪಾದವನ್ನು ಮುರಿತಾ ಇದ್ದಾನೆ. ಇದು ಪರೀಕ್ಷಿತ ರಾಜನಿಗೆ ಗೊತ್ತಾಯಿತು. ಆ ಕಲಿಯನ್ನು ಕೊಂದು ಬಿಡೋಣ ಅಂತ ಖಡ್ಗ ಎತ್ತಿದ. ಆ ಕಲಿ ಪರೀಕ್ಷಿತ ರಾಜನ ಕಾಲಿಗೆ ಬಿದ್ದು ಬೇಡ್ಕೊಂಡು, ಕೊಲ್ಲಬೇಡ ನನ್ನನ್ನು, ನಿನ್ನ ಪ್ರಜೆ ಅಂತ ಭಾವಿಸು, ಎಲ್ಲಿಯಾದರೂ ಒಂದು ಜಾಗ ಕೊಡು ನಿನ್ನ ರಾಷ್ಟ್ರದಲ್ಲಿ ಅಂತ ಅಂಗಲಾಚಿ ಬೇಡ್ಕೊಂಡ. ಇವನಿಗೂ ಕರುಣೆ ಬಂತು. ಹಾಗಾದರೆ ನಿನಗೆ 5 ಜಾಗ ಕೊಡ್ತೇನೆ, ಅಲ್ಲಿ ಮಾತ್ರ ಇರಬೇಕು, ಆಚೆ ಈಚೆ ಬರಬಾರ್ದು ಅಂತ ಪರೀಕ್ಷಿತ ರಾಜ ಕಲಿಯನ್ನು ನಿಗ್ರಹ ಮಾಡಿ ಅವನು ಕಾಲಿಗೆ ಬಿದ್ದು ಬೇಡಿದ್ದಕ್ಕೆ 5 ಜಾಗ ಕೊಟ್ಟ. ಯಾರು ಜೂಜಾಡ್ತಾರೆ ಅವರಲ್ಲಿರು, ದ್ಯೂತಂ ಪಾನಂ, ಮದ್ಯಪಾನ ಯಾರು ಮಾಡ್ತಾರೆ ಅವರಲ್ಲಿರು, ವೇಶ್ಯ ಸ್ತ್ರೀಯರಲ್ಲಿರು ಅಂತ 3ನೇದ್ದು, ವೇಶ್ಯೆಯರಲ್ಲಿ ವಾಸ ಮಾಡಿಕೊಂಡಿರು, ಕೊಲೆಗಡಕರಲ್ಲಿರು, ಬಂಗಾರದ ಮೇಲೆ ಚಿನ್ನದ ಮೇಲೆ ಅತೀ ವ್ಯಾಮೋಹ ಮಾಡ್ತಾರಲ್ಲ ಅವರಲ್ಲಿರು, ದೇವರಿಗಾಗಿ ಬಂಗಾರ ಉಪಯೋಗಿಸಬೇಕು, ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ, ಹಂಗಿರೋದು. ಅದರಿಂದ ಮನುಷ್ಯರು ತಮಗಾಗಿ ಅತೀ ಬಂಗಾರದ ವ್ಯಾಮೋಹ ಮಾಡಿದರೆ ಕಲಿ ಬರ್ತಾನಂತೆ. ಹೀಗೆ 5 ಜಾಗ ಕೊಟ್ಟು ಕಲಿಯನ್ನು ನಿಗ್ರಹ ಮಾಡಿದವನು ಪರೀಕ್ಷಿತ ರಾಜ. ಯಾಕೆ? ತನ್ನನ್ನು ಬದುಕಿಸಿದ್ದ ಪರಮಾತ್ಮ. ಬದುಕಿಸಿದ್ದಕ್ಕಾಗಿ ಭಗವದ್ಭಕ್ತರಾದ ಸಜ್ಜನರಿಗೆ ಕಲಿ ಪ್ರವೇಶ ಆಗಬಾರದು ಅಂತ 5 ಜಾಗ ಕೊಟ್ಟು ಕಲಿಯನ್ನು ನಿಗ್ರಹ ಮಾಡಿದ ಪರೀಕ್ಷಿತ. ಇವನಿಗೆ ಮುಂದೆ ಭಾಗವತ ಕೇಳೋ ಯೋಗ ಬಂತು. ಬೇಟೆಯಾಡಲಿಕ್ಕೆ ಹೋಗಿದ್ದ. ಒಂದು ದಿವಸ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿದ. ಯಾಕೆ ಅಂತ ಸುಮ್ಮನೆ ಹಾಕಿದ್ದಲ್ಲ, ನೀರು ಕೇಳಿದ, ಅವರಿಂದ ಪ್ರತ್ಯುತ್ತರ ಬರಲಿಲ್ಲ, ಹಾವು ಹಾಕಿಬಿಟ್ಟ ಕೊರಳಿಗೆ. ಸಿಟ್ಟು ಬಂತು, ಹಾವು ಹಾಕಿದ. ಅವರ ಮಗ ಶೃಂಗಿ ಎನ್ನುವನು ಸಣ್ಣ ಹುಡುಗ, ಗಾಯತ್ರಿ ಜಪದ ಸಾಮರ್ಥ್ಯ, ಶಾಪ ಕೊಟ್ಬಿಟ್ಟು, ಯಾರೋ ನಮ್ಮಪ್ಪನ ಕೊರಳಿಗೆ ಹಾವು ಹಾಕಿದ್ದಾರೆ, 7 ದಿವಸಕ್ಕೆ ತಕ್ಷಕ ಸರ್ಪದಿಂದ ಮರಣ ಹೊಂದಲಿ ಅಂತ ಶಾಪ ಹಾಕಿದ. ಆಮೇಲೆ ಪರೀಕ್ಷಿತ ರಾಜ ಆ ಶಾಪದ ವೃತ್ತಾಂತ ತಿಳಿದು ನಿರ್ವಿಣ್ಣನಾಗಿ ಮನೆಗೆ ಬರ್ತಾನೆ. 7 ದಿವಸಕ್ಕೆ ಮರಣ ಬರಲಿ ಅಂತ ಶಾಪ ಇದೆ, 7 ದಿವಸನಾದರೂ ಯಾಕಿರಬೇಕು ಮನೆಯಲ್ಲಿ, ಗಂಗಾ ತೀರಕ್ಕೆ ಹೋಗಿ ಕೂಡೋಣ ಅಂತ ಗಂಗಾ ತೀರಕ್ಕೆ ಬಂದು ಕೂತ. ಆವಾಗ ಶುಕಾಚಾರ್ಯರಲ್ಲಿಗೆ ಬಂದು ಅವನಿಗೆ ಭಾಗವತವನ್ನು ಹೇಳಿ ಆ ಋಷಿಗಳಿಗೆ ಮಾಡಿದ ಪಾಪ ಅಪಚಾರದ ಮಾರ್ಜನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಪ್ರಥಮ ಸ್ಕಂಧದ ಸಾರ, ಭಾಗವತದ ಹಿನ್ನೆಲೆ. ಪರೀಕ್ಷಿತ ರಾಜ ಶಾಪಗ್ರಸ್ತನಾಗಿ ಗಂಗಾ ತೀರಕ್ಕೆ ಬಂದಾಗ ಶುಕಾಚಾರ್ಯರ ಆಗಮನ ಆಗ್ತದೆ. ಅದು ತಾವಾಗೇ ಬಂದರು ಶುಕಾಚಾರ್ಯರು, ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಿದರು. ಆ ಭಾಗವತ ಕೇಳಿ ಇವನು ನರಕ ತಪ್ಪಿಸ್ಕೊಂಡು ಭಗವಂತನ ಪಾದಮೂಲಕ್ಕೆ ಸೇರಿದ ಅಂತ ಪ್ರಥಮ ಸ್ಕಂಧದ ಪೀಠಿಕೆ. ಇದು ಪ್ರಥಮ ಸ್ಕಂಧ ಪೂರ್ತಿ ಪೀಠಿಕೆನೇ. ಶುಕಾಚಾರ್ಯ ಏನು ಭಾಗವತ ಹೇಳಿದರು ಅನ್ನೋದು ದ್ವಿತೀಯ ಸ್ಕಂಧದಿಂದ ಪ್ರಾರಂಭ ಆಗ್ತದೆ. ನಾಳೆ ಮುಂದುವರಿಸ್ತೇನೆ. ಕೃಷ್ಣಾರ್ಪಣ ಮಸ್ತು.